ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧೆಯ ನಮನಗಳು. ಈ ಕೃತಿಕಾರರಿಬ್ಬರಿಗೂ ಕೂಡ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಗಣ್ಯರಿಗೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆದರಣೀಯ ಗಣ್ಯರಿಗೆ ನಾನು ಹೃತ್ಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತೀನಿ. 3 ಪುಸ್ತಕಗಳನ್ನು ಕೆಲವು ದಿನಗಳ ಹಿಂದೆ ನನ್ನ ಕೈಗೆ ತಲುಪಿಸಿದಾಗ ನಾನು 3 ಭಿನ್ನ ಭಿನ್ನ ಪುಸ್ತಕಗಳು ಹೇಗೆ ಒಂದು ಲೈನಲ್ಲಿ ಪರಿಚಯ ಮಾಡೋದು ಅಂತ ಅಂದ್ಕೊಳ್ತಿದ್ದೆ. ನಾನು ಆರಂಭ ಆಗಿದ್ದು ಹಾಗೆ. 3 ಭಿನ್ನ ಭಿನ್ನ ಪುಸ್ತಕಗಳು. ಮೊದಲನೇದು ಸರಿಯಾಗಿ ದಾಖಲಾಗಬೇಕಾದ ಭಾರತದ ನಿಜ ಇತಿಹಾಸ. ಇದನ್ನು ಮಂಜುನಾಥ್ ಅಜ್ಜಂಪುರ್ ಅವರು ಬರೆದಿದ್ದಾರೆ. ಇನ್ನು ಎರಡನೇದು ಅಗ್ನಿಗರ್ಭ ಚಟ್ಟೋಗ್ರಾಮ್ ವೀರರ ಸಾಹಸಗಾಥೆ, ವಿಶೇಷವಾಗಿ ಮಾಸ್ಟರ್ ದ ಸೂರ್ಯಸೇನ್ನವರ ಸುತ್ತಲೂ ಹೆಣೆದಿರುವಂಥ ಅಪರೂಪದ ಕೃತಿ. ಇನ್ನು ಮೂರನೇದು ಸೀತಾರಾಮ್ ಗೋಯಲ್ ಅವರ ಹಿಂದೂ ದೇವಾಲಯಗಳು, ವಾಟ್ ಹ್ಯಾಪನ್ ಟು ಹಿಂದೂ ಟೆಂಪಲ್ಸ್ ಅನ್ನೋ ಪುಸ್ತಕದ ಮೊದಲ ಭಾಗದ ಅದು ಅನುವಾದ. ಈ 3 ಪುಸ್ತಕಗಳು 3 ದಿಕ್ಕಿನದ್ದು ಅಂತ ಅಂದ್ಕೊಳ್ತಿದ್ವಿ. ಆದರೆ ಆಮೇಲೆ ಗೊತ್ತಾಯಿತು ಇದು 3 ದಿಕ್ಕಿನದ್ದಲ್ಲ, ಇನ್ಫ್ಯಾಕ್ಟ್ ಒಂದೇ ಲೈನಲ್ಲಿರ್ಬೋದಾಗಿರುವಂಥದ್ದು ಅಂತ. ಇತಿಹಾಸದ ವಿಕೃತಿ ಹೇಗಾಗಿದೆ ಅನ್ನೋದರಿಂದ ನಾವೇನಾದರೂ ಶುರು ಮಾಡಿದರೆ ಹೇಗೆ ಇತಿಹಾಸದ ವಿಕೃತಿ ಆಗಿದೆ ಅಂತ, ಆ ಇತಿಹಾಸದ ವಿಕೃತಿಯ ಮುಂದಿನ ಭಾಗ ನಾವು ಹೇಗೆ ಹಿಂದೂ ಇತಿಹಾಸವನ್ನು ತಿರುಚಿಬಿಟ್ಟಿದ್ದೀವಿ, ನಮಗೇ ಗೊತ್ತಿಲ್ಲದಂತೆ ಅದನ್ನು ನಾಶ ಮಾಡಿದ್ದೀವಿ ಅಂತ, ಹೊಸ ಇತಿಹಾಸವನ್ನು ಅಥವಾ ಹಳೆಯ ಇತಿಹಾಸವನ್ನು ಹೊಸ ಸ್ವರೂಪದಲ್ಲಿ ನಮ್ಮ ಜನರಿಗೆ ಹೇಗೆ ಕೊಡ್ಬೋದು ಅನ್ನೋದು 3 ಕೂಡ ಒಂದೇ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ವಿಸ್ತರಿಸ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ನಾನು ಮುಖ್ಯವಾಗಿ ಇವತ್ತು ಸೀತಾರಾಮ್ ಗೋಯಲ್ರ ಹಿಂದೂ ದೇವಾಲಯಗಳನ್ನು ಕೇಂದ್ರಿತವಾಗಿರಿಸ್ಕೊಂಡು ಮಾತನಾಡ್ತಾ ಎಲ್ಲೆಲ್ಲಿ ಅಗತ್ಯವೋ ಅಲ್ಲಿ ಇನ್ನು ಉಳಿದ 2 ಕೃತಿಗಳನ್ನು ಕೂಡ ಪರಿಚಯಿಸುವಂಥ ಪ್ರಯತ್ನ ಮಾಡ್ತೀನಿ. ಮೊದಲನೇದು, ಇತಿಹಾಸದಲ್ಲಿ ನಮಗಿರುವಂಥ ಬಹಳ ದೊಡ್ಡ, ಬಹುಶಃ ನಮಗಲ್ಲ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಇದು ಕಂಡು ಬರುತ್ತೆ. ಬಹುಶಃ ಕೋನ್ರಾಡ್ ಎಲ್ಸ್ ತಮ್ಮ ನೆಗೇಷನಿಸಮ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ತುಂಬ ಸ್ಪಷ್ಟವಾಗಿ ಈ ನಿರಾಕರಣವಾದ ಹೇಗೆ ಜಗತ್ತಿಗೆ ಒಂದು ರೋಗವಾಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅವರು ವಿಶೇಷವಾಗಿ ಭಾರತೀಯ ಪರಿಪ್ರೇಕ್ಷ್ಯದಲ್ಲಿ ಅದನ್ನು ಮಾತನಾಡಿದರೂ ಕೂಡ ಅವರು ಹೋಲೋಕಾಸ್ಟ್ನಿಂದ ಶುರು ಮಾಡಿ ಜ್ಯೂಗಳು ಮತ್ತು ನಾಜಿಗಳ ಕಾಲದ ಗಲಾಟೆಯನ್ನು ಅಲ್ಲಿಂದ ಶುರು ಮಾಡಿ ಹೇಗೆ ಅದನ್ನು ನಿರಾಕರಿಸುವಂಥ ಒಂದು ಪರಂಪರೆಯಿಂದ ಆರಂಭವಾಗಿದೆ ಅನ್ನೋದನ್ನು ಹೇಳ್ತಾ, ಹಿಂದೂಗಳು ಹೇಗೆ ಈ ನಿರಾಕರಣೆಯ ರೋಗಕ್ಕೆ ತುತ್ತಾಗಿದ್ದಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಿಸ್ತಾ ಹೋಗ್ತಾರೆ ಆ ಕೃತಿಯಲ್ಲಿ. ಬಹುಶಃ ನನಗನ್ಸುತ್ತೆ ಆ ಕೃತಿಯ ಮುಂದುವರಿದ ಭಾಗ ಈ ಸೀತಾರಾಮ್ ಗೋಯಲ್ರ ಈ ಪುಸ್ತಕ ಆಗಬಹುದು ಅಂತ ಅನಿಸುತ್ತೆ. ನಿರಾಕರಣೆ ಅಂತಂದರೆ ಏನಂದರೆ, ಇತಿಹಾಸದಲ್ಲಿ ಯಾವ ಘಟನೆ ನಡೆದಿದೆಯೋ ಕಾಲಕ್ರಮದಲ್ಲಿ ಅಂಥದ್ದೊಂದು ಘಟನೆ ನಡೆದೇ ಇಲ್ಲ ಅಂತ ಹೇಳುವಂಥ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ನಿರಾಕರಣವಾದ ಅಂತ ಕರಿಬೋದು ಅಂತ, ನೆಗೇಷನಿಸಮ್ ಅಂತ ಅದನ್ನು ಕರೀತಾರೆ ಅಂತ. ನೀವು ಆ ದೃಷ್ಟಿಯಿಂದ ನೋಡೋದಾದರೆ ಯಾವ್ಯಾವುದನ್ನು ನಾವು ಇಲ್ಲ ಅಂತ ಹೇಳ್ತೀವಿ. ನಾನು ಸುಮ್ಮನೆ ನಿಮ್ಗೆ ಹೇಳೋದು, ಮೊಹಮ್ಮದ್ ಬಿನ್ ಕಾಸಿಂ ಭಾರತದ ಮೇಲೆ ಆಕ್ರಮಣ ಮಾಡಿದ, ಹೌದು ಆಕ್ರಮಣ ಮಾಡಿದ ನಿಜ. ಆದರೆ ಆಕ್ರಮಣ ಮಾಡಿದ ನಂತರ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ, ಇಲ್ಲಿಂದ ಸಾವಿರಾರು ಜನರನ್ನು ಆತ ತನ್ನ ದೇಶಕ್ಕೆ ಕೂಲಿಗಳನ್ನಾಗಿ ಅಥವಾ ಅವನು ಎಳಕೊಂಡು ಹೋದ ಅನ್ನುವಂಥ ವಿಚಾರವನ್ನು ಐದರ್ ನಿರಾಕರಿಸ್ತೀವಿ ಅಥವಾ ಅದನ್ನು ಗೌಣ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿಯರು ಯಾರು ಅಂತ ಕೇಳಿದರೆ, ಅವರು ಆಕ್ರಮಣಕಾರಿಗಳಾಗಿ ಬಂದವರು, ಲೂಟಿ ಮಾಡಿದವರು, ಇವೆಲ್ಲವನ್ನೂ ಒಪ್ಕೊಳ್ತೀವಿ ನಾವು. ಆದರೆ ಅವರು ಮಾಡಿದ ಅತ್ಯಾಚಾರಗಳ ವಿಚಾರಕ್ಕೆ ಬಂದಾಗ ನಿರಾಕರಣವಾದದ ಅದರ ನೆರಳಿಗೆ ಬಂದು ನಿಂತು ಬಿಡ್ತೀವಿ. ಇಲ್ಲ, ಅವರು ಹಾಗೆ ಮಾಡಲಿಲ್ಲ, ಮಾಡಿದ್ದಕ್ಕೂ ಬೇರೆ ಕಾರಣವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತೀವಿ. ಈ ಮಂದಿರ ಧ್ವಂಸ, ಅತ್ಯಾಚಾರ, ಲೂಟಿ ಈ ಪ್ರಕರಣಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಮುಚ್ಚಿಡುವಂಥ ಪ್ರಯತ್ನ ಇದೆಯಲ್ಲ, ಇದು ಸ್ವಾತಂತ್ರ್ಯದಲ್ಲಾಗಾಯಿತು ಅಥವಾ ಅದಕ್ಕಿಂತಲೂ ಮುಂಚಿಂದಲೂ ತೆಗೆದುಕೊಂಡ್ರೂ ಇದು ಮಾಡಿಕೊಂಡೇ ಬಂದಿದ್ದೀವಿ. ಸ್ವಾತಂತ್ರ್ಯ ಬಂದ ಮೇಲೆ ಗೆದ್ದವರು ತಮ್ಮ ಇತಿಹಾಸವನ್ನು ಪುನರ್ರೂಪಿಸಬೇಕಾಗಿತ್ತು. ಆದರೆ ಗೆದ್ದ ನಾವುಗಳು, ಸ್ವಾತಂತ್ರ್ಯವನ್ನು ಪಡ್ಕೊಂಡ ನಾವುಗಳು, ಸೋತವರು ಹೇಗೆ ಬದುಕಿರ್ತಾರೋ ಹಾಗೆ ಇವತ್ತಿನವರೆಗೂ ಬದುಕಿದ್ದೀವಿ. ಇವತ್ತಿನವರೆಗೂ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಈಗಲೇ ಸುಮ್ಮನೆ ಯೋಚನೆ ಮಾಡಿ, ನಿರಾಕರಣವಾದ ಹೇಗಿದೆ. ನಾನು ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಎದ್ದೆ ಹೇಳಿದರೆ ಭಾಳ ಹಳೇದಾಯಿತು ಅಂತ ನಿಮ್ಗೆ ಅನ್ಸೋದಾದರೆ, 2002ರಲ್ಲಿ ಏನು ನಡೀತು ಅಂತ ಕೇಳಿ ನೋಡಿ. ಈ ದೇಶದ ಯಾವ ಪತ್ರಕರ್ತನಿಗೆ, ಯಾವ ಬುದ್ಧಿಜೀವಿ ಅಂತ ಯಾರನ್ನು, ನನ್ನನ್ನು ನಿಮ್ಮನ್ನು ಮಾತನಾಡಿಸಿದ್ರು ಗೋಧ್ರಾ ದಂಗೆ ಆಯಿತು ಅಂತ ಹೇಳ್ತೀವಿ. ಗೋಧ್ರಾ ದಂಗೆಯ ಹಿನ್ನೆಲೆಯಲ್ಲಿ ಸಬರಮತಿ ರೈಲ್ ಮೇಲಾಗಿರುವಂಥ ಆಕ್ರಮಣದ ಪರಿಸ್ಥಿತಿಯ ಆ ಚಿತ್ರಣ ಕಣ್ಮುಂದೆಯೇ ಇಲ್ಲ.
ನಿರಾಕರಣೆ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾವು ಆ ಟ್ರೈನಿನ ಮೇಲೆ ಆಗಿರುವಂಥ ಇನ್ಸಿಡೆಂಟ್ಸ್ನ, ಅಲ್ಲಿ ರಾಮಭಕ್ತರನ್ನ, ಕರಸೇವಕರನ್ನು ಸುಟ್ಟಿರುವಂಥ ಆ ಘಟನೆಯನ್ನು ನಿರಾಕರಣೆ ಮಾಡೇ ಬಿಟ್ಟಿದ್ದೀವಿ. ಅದನ್ನು ಯಾರಾದರೂ ನೆನಪಿಸ್ಕೊಳ್ತಾರೆ ಅಂದರೂ ಕೋಮುವಾದಿ ಅಂತ, ಬೇಕಂತ ಮಾಡ್ತಿದ್ಯಾ ನೀನು ಅಂತ. ಆದರೆ ಗೋಧ್ರಾ ದಂಗೆಯನ್ನು ಮಾತ್ರ ದಿನ ಬೆಳಗಾದರೆ ನೆನಪಿಸ್ಕೊಳ್ಬೋದು, ಅದನ್ನು ಹೇಳ್ಬೋದು. ಯಾವ ಥರದೊಂದು ಮಾನಸಿಕ ಸ್ಥಿತಿ ಅಂತ. ಇದು ಮಹಮ್ಮದ್ ಗಜ್ನಿ, ಮಹಮ್ಮದ್ ಗೋರಿಯರಿಗಲ್ಲ, ಕಣ್ಣೆದುರಿಗೆ ನಮ್ಮೆದುರಿಗೆ ನಡೆದಿರುವಂಥ ಒಂದು ಪ್ರಕ್ರಿಯೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಆದರೆ ದುರಂತ ಏನು ಅಂತಂದರೆ, ಈ ದೇಶದಲ್ಲಿ ಯಾವತ್ತೂ ಕೂಡ ಈ ಥರದ್ದೇನು ನಿರಾಕರಣೆಗಳಾಗಿವೆಯೋ, ಆ ನಿರಾಕರಣೆಗಳಾಗಿರೋದನ್ನು ಅಧ್ಯಯನದ ಮೂಲಕ ನೀವು ದಾಖಲೆಗಳ ಸಹಿತ ಅದನ್ನು ಮುಂದಿಟ್ಟು ಹೀಗಾಗಿದೆ ಅಂತ ತೋರಿಸುವಂಥ ಪ್ರಯತ್ನ ಅತ್ಯಂತ ಕಡಿಮೆ ಆಗಿದೆ ಅಂತ. ನಾವೆಲ್ಲರೂ ಆಗಿರುವಂಥ ಕೆಲವು ಸಂಗತಿಗಳ ಮೇಲೆ ಒಂದು 4-6 ಸಾಲುಗಳನ್ನು ಬರಿಬಹುದು ಬಿಟ್ಟರೆ, ವಿಸ್ತಾರವಾಗಿ ಈ ಕುರಿತಂತೆ ಅಧ್ಯಯನ ಮಾಡಿ ಭಾರತದಲ್ಲಿ ಲೇಖನಗಳನ್ನು ಬರೆಯುವಂಥ ಪ್ರಕ್ರಿಯೆ ಅಥವಾ ಅದಕ್ಕಾಗಿ ವಿಶೇಷವಾಗಿರುವಂಥ ಅಧ್ಯಯನ ನಡೆಸುವಂಥ ಪ್ರಕ್ರಿಯೆ ಭಾಳ ಕಡಿಮೆ ಆಯಿತು. ಕೋನ್ರಾಡ್ ಎಲ್ಸ್ಟೇ ಹೇಳುವಂತೆ 90ರ ದಶಕದಲ್ಲಿ ಇದು ರಾಮಸ್ವರೂಪರಾಗಲಿ ಅಥವಾ ಸ್ವತಃ ಸೀತಾರಾಮ್ ಗೋಯಲ್ರಾಗಲಿ ಅವ್ರ ಕಾಲದಲ್ಲಿ ತೀರಾ ಎತ್ತರಕ್ಕೆ ಬೆಳೆದಿತ್ತು ಅಂತ. ನಾನು ಹಾಗೆ ಕನ್ನಡದಲ್ಲಿ ಮೊದಲ ಬಾರಿಗೆ ನಾನು ಓದಿರುವಂಥ ಕೃತಿ, ಅದಕ್ಕಿಂತ ಹಿಂದೆ ಅನೇಕ ಕೃತಿಗಳು ಬಂದಿರ್ಬೋದು, ನಾನು ಹೋವೆ ಶೇಷಾದ್ರಿ ಅವರ ಕೃತಿಗಳನ್ನು ಓದುವಾಗ ಅದರಲ್ಲೂ ದೇಶ ವಿಭಜನೆಯ ದುರಂತ ಕಥೆಯಲ್ಲಿ ಅವರು ವಿಸ್ತಾರವಾಗಿ ಏನೇನು ಆಯಿತು ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡುವಾಗ ಆಶ್ಚರ್ಯ ಅನ್ನಿಸ್ತಿತ್ತು. ಹೌದಾ, ಹೀಗೆಲ್ಲ ಆಗಿರೋದು ಸತ್ಯನಾ ಅಂತ. ಯಾವುದನ್ನು ನಮ್ಮ ಪಠ್ಯಪುಸ್ತಕಗಳಲ್ಲಿ ನಾವು ಯಾವತ್ತೂ ಓದಲೇ ಇಲ್ವೋ ಅಂಥದ್ದೊಂದು ವಿಶೇಷವಾಗಿರುವಂಥ ಎಳೆಯನ್ನು ಅವ್ರು ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರಲ್ಲ, ಆ ಥರದ ಒಂದು ಸಾಹಿತ್ಯ ನಮ್ಮ ನಾಡಿನಲ್ಲಿ ಬಂದಿದ್ದು ಬಹಳ ಕಡಿಮೆ. 90ರ ದಶಕದಲ್ಲಿ ಒಂದು ಪೀಕಿಗೆ ಹೋಯಿತು, ಆನಂತರ ಮತ್ತೆ ಡೌನ್ ಆಗೋಯ್ತು. ನಾವು ಎಷ್ಟರ ಮಟ್ಟಿಗೆ ಈ ಸೆಕ್ಯುಲರ್ ಭಾವದಲ್ಲಿ ನಮ್ಮನ್ನು ನಾವು ಅಳವಡಿಸಿಕೊಂಡು ಮುಳುಗೋಗ್ಬಿಟ್ವಿ ಅಂತಂದರೆ, ಆ ಸೆಕ್ಯುಲರ್ ಭಾವಕ್ಕೆ ಸಣ್ಣದೊಂದು ಧಕ್ಕೆ ಬಂದರೂ ನಾವು ಸಹಿಸ್ಕೊಳ್ಳೋದಿಲ್ಲ. ಸೆಕ್ಯುಲರ್ ಭಾವ ಅಂದರೆ ಯಾವುದು? ಮುಸಲ್ಮಾನರನ್ನ ಬೈಬಾರದು. ಮುಸಲ್ಮಾನರನ್ನ ಬೈಯೋದು ಅಂದರೆ ಮುಸಲ್ಮಾನರನ್ನ ಬೈಯೋದಲ್ಲ, ಅವರ ಪೂರ್ವಜರು ಹಿಂದೆ ಮಾಡಿರುವಂಥ ಕೃತ್ಯಗಳನ್ನು ಹೇಳಲಿಕ್ಕೆ ನಿಂತರೂ ಅವರಿಗೆ ನೋವಾಗುವಂಥ ಯಾವ ಸಂಗತಿಯನ್ನು ತರಬಾರದು ಎನ್ನುವಂಥ ಒಂದು ಅಘೋಷಿತವಾದ ಚಿಂತನೆ ನಮ್ಮೊಳಗೆ ಹೊಕ್ಕಿದೆಯಲ್ಲ, ಇದು ಯಾವತ್ತಿಂದ ಹೋಗ್ತು ನನಗನ್ಸುತ್ತೆ. ಪ್ರಾಬಬ್ಲಿ ಖಿಲಾಫತ್ ಚಳುವಳಿಗೆ ಯಾವತ್ತು ಭಾರತ ತನ್ನನ್ನು ತಾನು ಸಮರ್ಪಿಸಿಕೊಳ್ತೋ, ಖಿಲಾಫತ್ನ ಕಾರಣಕ್ಕೋಸ್ಕರ ಮುಸಲ್ಮಾನರು ಏನು ಮಾಡಿದರೂ ಸಹಿಸಿಕೊಳ್ಬೇಕು ಅಂತ ಗಾಂಧಿ ಪ್ರಣೀತವಾಗಿರುವಂಥ ವಾದ ಚಿಂತನೆಗಳು ಹೇಗೆ ನಮ್ಮನ್ನು ಆವರಿಸಿಕೊಳ್ತೋ, ಅಲ್ಲಿಂದ ಶುರುವಾಗಿರುವಂಥ ಇದೊಂದು ಆಲೋಚನೆ ಇವತ್ತಿನವರೆಗೂ ಅದನ್ನು ತೆಗೆದು ಬಿಸಾಕ್ಲಿಕ್ಕೆ ಸಾಧ್ಯವಾಗಲಿಲ್ಲ. ದೊಡ್ಡ ಮಟ್ಟಿಗೆ ಅದಕ್ಕೊಂದು ಪ್ರಯತ್ನ ಮಾಡಿದವರೇ ನನಗನ್ಸುತ್ತೆ ಸೀತಾರಾಮ್ ಗೋಯಲ್ರ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಪ್ರಯತ್ನ ನಡೀತು. ಆ ಪ್ರಯತ್ನದ ಫಲವಾಗಿ ಬಂದಂಥ ಕೃತಿ ಇದು ಹಿಂದೂ ದೇವಾಲಯಗಳು, ಅದರ ಇಸ್ಲಾಮಿ ವಿಧ್ವಂಸದ ಇತಿಹಾಸ ಅನ್ನುವಂಥ ಈ ಕೃತಿ ಅವ್ರದ್ದು ಹೊರಗೆ ಬಂತು. ಇದರಲ್ಲಿ ಒಂದು ವಾಕ್ಯವನ್ನು ತುಂಬ ಚೆನ್ನಾಗಿ ಶುರು ಮಾಡ್ತಾರೆ ಅವರು. ಸಮಸ್ಯೆ ಬಹಳ ದೊಡ್ಡದ್ದಾಗಿದೆ, ಆದರೆ ಅದರ ಒಂದು ತುದಿ ಮಾತ್ರ ನಮಗೆ ಕಾಣ್ತಾ ಇದೆ ಅಂತ. ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ನಾವೇನು ಮಾತನಾಡ್ತೀವಲ್ಲ, ಅದು ಹೇಗಿದೆ ಅಂತಂದರೆ, ಸಮಸ್ಯೆ ತುಂಬ ದೊಡ್ಡದ್ದು, ನಾವು ಏನು ನೋಡ್ತಾ ಇದ್ದೀವೋ ಇಸ್ಲಾಮಿ ವಿಧ್ವಂಸದ ಇತಿಹಾಸ ಅದರ ತುದಿ ಮಾತ್ರ ಕಾಣ್ತಾ ಇದೆ. ಅದರ ಒಳಗೆ ಯಾವ ಈ ಐಸ್ಬರ್ಗ್ ಒಳಗೆ ಮುಚ್ಚೋಗಿದೆಯೋ ಅದು ಭಯಾನಕವಾದ ದೊಡ್ಡ ಬಂಡೆಗಲ್ಲಿದೆ. ಅವರು ಮುಂದುವರೆದು ಹೇಳ್ತಾರೆ, ಹಿಮಗುಡ್ಡ ಮುಳುಗಿಯೇ ಇರುವಂತೆ ಮಾಡುವಲ್ಲಿ, ಈ ಭಯಾನಕವಾದ ಈ ಹಿಮದ ಬಂಡೆ ಯಾವಾಗಲೂ ಮುಳುಗಿಯೇ ಇರುವಂತೆ ಮಾಡುವಲ್ಲಿ ಯಾರ ಪಾತ್ರ ಇದೆ ಅಂತ ಕೇಳಿದರೆ ಸೀತಾರಾಮ್ ಗೋಯಲ್ ಹೇಳ್ತಾರೆ, ಭಾಳ ಚೆನ್ನಾಗಿದೆ ಈ ಸೆಂಟೆನ್ಸು, ಇತಿಹಾಸಕಾರರ ಮಾರುವೇಷದಲ್ಲಿರುವ ಮಾರ್ಕ್ಸ್ವಾದಿ ರಾಜಕಾರಣಿಗಳ ಪಾತ್ರ ಭಾಳ ದೊಡ್ಡದಾಗಿದೆ ಅಂತ. ಮೇಲ್ನೋಟಕ್ಕೆ ಇತಿಹಾಸಕಾರರ ಥರ ಕಾಣ್ತಾರೆ, ಆದರೆ ಒಳಗೆಲ್ಲ ಮಾರ್ಕ್ಸ್ವಾದಿ ರಾಜಕಾರಣಿಗಳೇ ಅವರು ತಮ್ಮಂಥ ಇತಿಹಾಸಕಾರರು ಅಂತ ಕರ್ಕೊಂಡು ಅವರು ಈ ಕೆಲಸವನ್ನು ನಿರಂತರವಾಗಿ ಮಾತಾಡ್ತಿದ್ದಾರೆ ಅಂತ. ಆಮೇಲೆ ಅವರೇ ಹೇಳ್ತಾರೆ, ಅಕಸ್ಮಾತ್ ಏನಾದರೂ ಈ ಹಿಮಗುಡ್ಡವನ್ನು, ಮುಳುಗಿರುವಂಥ ಹಿಮಗುಡ್ಡವನ್ನು ನೀವು ತೆಗೆದು ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ, ಅವ್ರು ಹೇಳ್ತಾರೆ ಸೆಕ್ಯುಲರಿಸಮ್ನ ಭೂತಗಳು ನರ್ತನ ಮಾಡಲಿಕ್ಕೆ ಶುರು ಮಾಡ್ತವೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇವರು ಬರೆದು ನನಗನ್ಸುತ್ತೆ 3 ದಶಕಗಳಾದರೂ ಕಳೆದಿರ್ಬೋದು, 3-3.5 ದಶಕಗಳು. ಆದರೆ ಇವತ್ತಿನವರೆಗೂ ಈ ಸಾಲುಗಳು ಅಷ್ಟೇ ಪ್ರಸ್ತುತವಾಗಿರುವಂಥ ಸಂಗತಿ ಅಂತ. ವಾಸ್ತವವಾಗಿ ನಾವು ಇತ್ತೀಚೆಗೆ ತುಂಬ ದೊಡ್ಡ ಚರ್ಚೆ ಮಾಡ್ತಿದ್ವಿ. ಇತ್ತೀಚೆಗೆ ಅನೇಕ ಚಿಂತಕರು ಮಾತನಾಡ್ತಾ 2 ಪದವನ್ನು ತುಂಬ ಹೇಳ್ತಾರೆ, ಸ್ವಯಂಬೋಧ ಮತ್ತು ಶತ್ರುಬೋಧ. ಈ 2ರ ಬಗ್ಗೆ ತುಂಬ ಮಾತನಾಡ್ತೀವಿ ನಾವು. ನಮ್ಮ ಆಧ್ಯಾತ್ಮದಲ್ಲಿ, ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇವೆರಡರ ಚರ್ಚೆ ಯಾವತ್ತೂ ಆಗಲಿಲ್ಲ ಅಂತೇನಿಲ್ಲ. ಸ್ವಯಂಬೋಧ ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು, ಶತ್ರುಬೋಧ ಅಂದರೆ ಯಾರನ್ನು ಎದುರಿಸಬೇಕೋ ಅವರನ್ನು ತಿಳ್ಕೊಳ್ಳೋದು. ಈ ಎರಡೂ ಕೂಡ ನಮ್ಗೆ ಆಗಲೇಬೇಕು ಅಂತ. ಆದರೆ ಭಾರತೀಯ ಇತಿಹಾಸದ ದೃಷ್ಟಿಕೋನದಿಂದ ನಾವು ಸ್ವಯಂಬೋಧ ಎಷ್ಟು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವೋ, ಶತ್ರುಗಳನ್ನು ಅರಿಯುವಂಥ ಪ್ರಯತ್ನ ನಾವು ಯಾವತ್ತೂ ಮಾಡಲೇ ಇಲ್ಲ ಅಂತ.
ಆದರೆ ಈ ಕೃತಿಯಲ್ಲಿ ಶತ್ರುಗಳು ಯಾರು, ಅವರ ಮೋಡಸ್ ಆಪರಾಂಡಿ ಏನು, ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಾನು ಸೀತಾರಾಮ್ ಗೋಯಲ್ರನ್ನೇ ಉಲ್ಲೇಖ ಮಾಡ್ತಾ ಹೋಗ್ತೀನಿ, ಮಧ್ಯೆ ಮಧ್ಯೆ ಬೇರೆ ಬೇರೆ ಅನೇಕ ಲೇಖಕರನ್ನು ಉಲ್ಲೇಖ ಮಾಡ್ತೀನಿ. ಸೀತಾರಾಮ್ ಗೋಯಲ್ರು ಈ ಕೃತಿಯಲ್ಲಿ ಹೇಳ್ತಾರೆ, ಇತಿಹಾಸಕಾರ ಮೊಹಮ್ಮದ್ ಹಬೀಬ್ ಸುಲ್ತಾನ್ ಮೊಹಮ್ಮದ್ ಗಜ್ನಿಯ ಕುರಿತಂತೆ ಬರಿತಾ, ಮೊಹಮ್ಮದ್ ಹಬೀಬ್ ನಮ್ಮದೇ ದೇಶದ ಇತಿಹಾಸಕಾರರು, ಅವರು ಬರಿತಾ ಹೇಳ್ತಾರೆ, ಮೊಹಮ್ಮದ್ ಗಜ್ನಿ ಮಂದಿರಗಳನ್ನು ಧ್ವಂಸ ಮಾಡಿದ್ದು ಯಾತಕ್ಕೋಸ್ಕರ? ಲೂಟಿಯ ಅತ್ಯಾಸೆಯಿಂದ ಮಂದಿರದ ಧ್ವಂಸವೇ ಹೊರತು ಅದು ಮತಾಂಧತೆ ಅಲ್ಲ ಅಂತಾರೆ. ಅವನು ಮತಾಂಧನಾಗಿರಲಿಲ್ಲ, ಅವನಿಗೆ ದೇವಸ್ಥಾನಗಳಲ್ಲಿ ಸಂಪತ್ತಿತ್ತು ಅಂತ ಗೊತ್ತಿತ್ತು, ಸಂಪತ್ತಿನಲ್ಲಿ ಕೂಡಿಟ್ಟ ಹಿಂದೂಗಳಿಗೆ ತಪ್ಪದು. ನೀವು ಸಂಪತ್ತಿನಲ್ಲಿ ಕೂಡಿಡಿರಲಿಲ್ಲ ಅಂತಂದಿದ್ರೆ ಅವನು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ ಅಂದ್ರೆ ಮೂರ್ತಿಗಳ ಧ್ವಂಸ ಮಾಡುವ ಪ್ರಮೇಯವೇ ಇರಲಿಲ್ಲ. ಅವನಿಗೆ ಮೂರ್ತಿಗಳನ್ನು ಧ್ವಂಸ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ, ಸಂಪತ್ತನ್ನು ಲೂಟಿ ಮಾಡಬೇಕು ಅಂತಿದ್ದರಿಂದ ಅಲ್ಲಿಗೆ ಹೋದ ಅಂತ. ಇದನ್ನು ನೇರ ಸ್ವೀಕಾರ ಮಾಡಿದ ನಮ್ಮ ಈ ದೇಶದ ಮೊದಲ ಅಥವಾ ಎರಡನೇ ಪ್ರಧಾನಮಂತ್ರಿ, ಏನಾದರೂ ತಿಳ್ಕೊಳ್ಳಿ, ಪ್ರಧಾನಮಂತ್ರಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಹೇಳಿದರು, ಘಜ್ನಿ ಮತನಿಷ್ಠನಾಗಿರಲಿಲ್ಲ. ಭಾಳ ಅಧ್ಯಯನ ಹೊರತು. ಘಜ್ನಿ ಮತನಿಷ್ಠನಾಗಿರಲಿಲ್ಲ, ಅವನು ಯಾವುದೇ ಧರ್ಮದವನಾಗಿದ್ರೂ ಇದೇ ಕೆಲಸ ಮಾಡ್ತಿದ್ದ. ಎಷ್ಟು ಚೆನ್ನಾಗಿ ತೇಪೆ ಹಚ್ಚಿಬಿಟ್ರು ನೋಡಿ. ಮೊಹಮ್ಮದ್ ಘಜ್ನಿ ಅಕಸ್ಮಾತ್ ಹಿಂದುವಾಗಿ ಹುಟ್ಟಿದ್ರು ಅವನಿಗಿರುವಂಥ ಕ್ಯಾರೆಕ್ಟರ್ಗೆ ಅವನ ದೇವಸ್ಥಾನಗಳನ್ನು ಧ್ವಂಸ ಮಾಡಿರ್ತಿದ್ದ. ಯಾಕೆ ಅಂದರೆ ಅಲ್ಲಿ ದುಡ್ಡಿತ್ತು, ಅವನು ಮತನಿಷ್ಠನಾಗಿರಲಿಲ್ಲ ಅಂತ. R.C. ಮಜುಮ್ದಾರರು ಇವಕ್ಕೆಲ್ಲ ಉತ್ತರ ಕೊಟ್ಟು, ಬಹಳ ದೊಡ್ಡ ಇತಿಹಾಸಕಾರರು, ಇದಕ್ಕೆಲ್ಲ ಉತ್ತರ ಕೊಟ್ಟು ಅವರು ಬರೆದಿರುವಂಥ ಲೇಖನಗಳಿಗೆ ಅಥವಾ ಅವರು ಬರೆದಿರುವಂಥ ಕೃತಿಗಳಿಗೆ 3 ಜನ ಲೆಫ್ಟಿಸ್ಟ್ ರೈಟರ್ಗಳು ಕೂತ್ಕೊಂಡು ಪುಸ್ತಕವನ್ನೇ ಬರೆದರು. ಆ ಬರೆದಿರುವಂಥ ಪುಸ್ತಕವನ್ನು ಆನಂತರ ಹೈಯರ್ ಸ್ಟಡೀಸ್ಗೆ ಭಾರತ ಟೆಕ್ಸ್ಟ್ ಬುಕ್ ಮಾಡ್ತು. ಇದು ದೌರ್ಭಾಗ್ಯ. ಅದನ್ನು ಸೀತಾರಾಮ್ ಗೋಯಲ್ರು ಇದರಲ್ಲಿ ಉಲ್ಲೇಖ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಒಟ್ಟಲ್ಲಿ ಅವ್ರು ಹೇಳುವಂಥ ಒಂದು ಪ್ರಯತ್ನ, ಅವ್ರು ಮಾಡಿರುವಂಥ ಒಂದು ಮೊದಲನೇ ಪ್ರಯತ್ನ ಲೂಟಿಗೋಸ್ಕರ ಮಂದಿರಗಳ ಮೇಲೆ ದಾಳಿ. ಎರಡನೇದೇನು ಗೊತ್ತಾ, ಮಂದಿರಗಳಲ್ಲಿ ರಾಜನ ವಿರುದ್ಧದ ಕಾರ್ಯಾಚರಣೆಗಳು ನಡೀತಾ ಇದ್ವು, ಅಲ್ಲಿ ಕಾನ್ಸ್ಪಿರಸಿ ಮಾಡ್ತಾ ಇದ್ರು, ಹೀಗಾಗಿ ಮಂದಿರವನ್ನು ಧ್ವಂಸ ಮಾಡ್ತಾ ಇದ್ರು, ಬೇರೆ ಕಾರಣಕ್ಕಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇವ್ರ ವಾದ. ಇದಕ್ಕೆ ನಾನೊಂದು ಆ್ಯಡ್ ಮಾಡ್ಬೋದು ಆದರೂ ಅಂತಂದರೆ, ನಮ್ಮಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನೀವು ವಿಜಯನಗರ ಸಾಮ್ರಾಜ್ಯದ ಆ ಕಾಲದ ಮಂದಿರಗಳನ್ನು ನೋಡ್ಲಿಕ್ಕೆ ಹೋದರೆ ಅಲ್ಲಿನ ಗೈಡ್ಗಳು ಹೇಳ್ತಾರೆ, ಇದನ್ನು ಮುಸಲ್ಮಾನರಲ್ಲ ನಾಶ ಮಾಡಿದ್ದು, ಅವರ ಸೇನೆಯಲ್ಲಿದ್ದ ಈ ದೇವರನ್ನ ಕಂಡರಾಗದ ಇನ್ನೊಂದು ಪಂಥದವರು ಇದನ್ನ ದಾಳಿ ಮಾಡಿ ನಾಶ ಮಾಡಿದರೆ ಹೊರತು ಮುಸಲ್ಮಾನರಲ್ಲ ಅಂತ ಹೇಳ್ತಾರೆ ವಾದ. ಎಷ್ಟು ಚೆನ್ನಾಗಿ ಅವರು ಮಾಡಿರುವಂಥ ಈ ಕೃತ್ಯಗಳನ್ನು ಮುಚ್ಚಿಡುವಂಥ ಪ್ರಕ್ರಿಯೆ ನಡೆಯುತ್ತೆ ಅಂತಂದರೆ, ನಾವು ಕಾಲಕ್ರಮದಲ್ಲಿ ಅದನ್ನು ಒಪ್ಕೊಂಡು ಬರ್ತೀವಿ ಅಂತ. ಸೀತಾರಾಮ್ ಗೋಯಲ್ರ ಬದುಕು ಬಹಳ ವಿಚಿತ್ರವಾದ್ದು. ಅವರು ಈ ಥರದನ್ನೆಲ್ಲ ಒಪ್ಕೊಂಡು ಬಂದವರೇ. ಸೀತಾರಾಮ್ ಗೋಯಲ್ರ ಫ್ಯಾಮಿಲಿಯವರು, ಅವರು ಗರೀಬ್ ಸಂತರ ಫ್ಯಾಮಿಲಿ, ಅದನ್ನು ಅನುಸರಿಸ್ಕೊಂಡು ಬಂದವರು. ಆನಂತರದ ದಿನಗಳಲ್ಲಿ ರಾಮಕೃಷ್ಣರನ್ನ ವಿವೇಕಾನಂದರನ್ನು ಓದಿಕೊಂಡು ತಮ್ಮ ದೇವರ ಕೋಣೆಯಲ್ಲಿ ರಾಮಕೃಷ್ಣರು ವಿವೇಕಾನಂದರ ಚಿತ್ರ ಇಟ್ಕೊಂಡವರು. ಮುಂದೊಂದು ದಿನ ಆರ್ಯ ಸಮಾಜದ ಆ ಪ್ರಭಾವ, ಅದರ ಆಘಾತವನ್ನು ಕಂಡು ಸ್ವಲ್ಪ ಇವೆಲ್ಲಗಳಿಂದ ದೂರವಾದವರು ಓಲ್ಡ್ ಟೆಸ್ಟಮೆಂಟ್ ಸಿಕ್ತು, ಅದನ್ನು ಓದಿದ್ರು. ಜೀಸಸ್ ಕ್ರೈಸ್ಟ್ ಏನು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿ ಅವ್ರು ಜೀಸಸ್ ಕ್ರೈಸ್ಟ್ನ ಒಂದು ಫೋಟೋ ತಂದ್ಕೊಂಡು ಇಟ್ಕೊಂಡ್ರು. ಆಮೇಲೆ ಕಮ್ಯುನಿಸಮ್ನ ಪ್ರಭಾವಕ್ಕೆ ಒಳಗಾದ್ರು. ಇನ್ನೇನು ಕಾಮ್ರೇಡ್ ಆಗಿ ಕನ್ವರ್ಟ್ ಆಗಬೇಕು. ಅವರು ಸಂಸ್ಕೃತ ಮೇಷ್ಟ್ರು ಅವ್ರಿಗೊಂದು 4 ಸಂಗತಿ ಹೇಳಿದ್ರು. ಆರ್ಯರ ಆಕ್ರಮಣ ಸುಳ್ಳಪ್ಪ, ದ್ರವಿಡರು ಬೇರೆ ಆರ್ಯರು ಬೇರೆ ಅನ್ನೋದು ಸುಳ್ಳು, ಇದು ಇವ್ರು ಹುಟ್ಟಾಕಿರುವಂಥ ಚಿಂತನೆಯಿಂದ ಗಾಬರಿ ಆಗೋಯ್ತು ಅವ್ರಿಗೆ. ಸ್ಕೂಲ್ನಲ್ಲಿ ಓದಿದ್ದೆಲ್ಲ ಇದೇ ಅಲ್ಲಪ್ಪ ನಾನು ಇಡ್ತೀನ ಅಂತ ಮತ್ತು ವಾಪಸ್ ಭಾರತೀಯ ಚಿಂತನೆಗಳತ್ತ ಮರಳಿ. ಆಗ ಅವ್ರಿಗೆ ಗೊತ್ತಾಯ್ತು ಈ ದೇಶದಲ್ಲಿ ನಡೀತಾ ಇರೋದು ಎಷ್ಟು ಅನ್ಯಾಯಗಳು ನಡೀತಾ ಇವೆ. ಮತ್ತು ಅದೇ ಸಂದರ್ಭದಲ್ಲಿ 1946ನಲ್ಲಿ ಯಾವ ಡೈರೆಕ್ಟ್ ಆಕ್ಷನ್ ಮುಸಲ್ಮಾನರು ಹಿಂದೂಗಳ ಮೇಲೆ ನಡೆಸಿದ್ದಿತ್ತೋ ಆ ಜರ್ಜರಿತವಾಗಿರುವಂಥ ಆ ಹಿಂದೂಗಳ ಸ್ಥಿತಿಗತಿಯನ್ನು ಕಂಡ ಅವರಿಗೆ ಇದರ ಆಳಕ್ಕೆ ಹೋಗಬೇಕು ಅಂತ ಅನ್ನಿಸಿದ ನಂತರ ನಮಗೊಬ್ಬರು ಸೀತಾರಾಮ್ ಗೋಯಲ್ ಸಿಕ್ಕಿರೋದು. ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅವರು. ಹೀಗಾಗಿ ಅವ್ರು ಏನಾದರೂ ಹೋಗ್ತಾರೆ ಅಂದರೆ ಆಳಕ್ಕೆ ಹೋಗ್ತಾರೆ. ಅವ್ರ ಕೃತಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಮೂಲ ಕೃತಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ. ನಮಗೇನಾದರೂ ಒಂದು ಉದ್ದೇಶ ಇದ್ದು ತಿಳ್ಕೊಳ್ಳೇಬೇಕು ಅಂತ ಹಠ ಇದ್ದರೆ ಮಾತ್ರ ಅರ್ಥ ಆಗುವಂಥ ಕೃತಿಗಳು. ಸುಮ್ಮನೆ ನಾವು ಕಾದಂಬರಿಯನ್ನು ಓದಂತೆ ಓದ್ತೀವಿ ಅಂದರೆ ಖಂಡಿತವಾಗಿಯೂ ಅರ್ಥ ಆಗೋದಿಲ್ಲ. ಅದಕ್ಕೆ ಒಂದು ಪೂರ್ವಭಾವಿ ನಮಗೊಂದು ತಯಾರಿ ಇದ್ದರೆ ಮಾತ್ರ ಸಾಧ್ಯ. ನೀವು ಈ ಕೃತಿಯಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅಜ್ಜಂಪುರ್ ಅವರು ಒಂದು ಅನುವಾದಕನ ಅರಿಕೆನೇ ಮಾಡ್ಕೊಂಡಿದ್ದಾರೆ. ಒಂದು ಚೆನ್ನಾಗಿ ಬರೆದಿದ್ದಾರೆ ಅವರು. ನಾನೊಂದ್ಸಲ ಒಂದು ಅನುವಾದ ಮಾಡಲಿಕ್ಕೆ ಕೂತ್ಕೊಂಡೆ, ಅವರು ಒಂದು ಸೆಂಟೆನ್ಸ್ 1 ಪೇಜ್ ಆಯಿತು ಅಂತ.
ಸೀತಾರಾಮ್ ಗೋಯಲ್ರ ಒಂದು ಸೆಂಟೆನ್ಸ್ನ ಅನುವಾದ ಮಾಡಲಿಕ್ಕೆ 1 ಪೇಜ್ ಬರಿಬೇಕಾಯ್ತು ನನಗೆ. ಅಷ್ಟು ವಿಸ್ತಾರವಾಗಿರುವಂಥ ಅವರ ಭಾಷೆ, ಅವರ ಇತಿಹಾಸದ ಮೇಲಿನ ಹಿಡಿತ, ಅವರ ಅಧ್ಯಯನ ಇವೆಲ್ಲವೂ ಎಷ್ಟು ಆಳವಾದ್ದು ಅಂತಂದರೆ ಅದಕ್ಕೊಂದು ವಿಶೇಷವಾದ ಶಕ್ತಿ ಬೇಕು. ಈ ದೃಷ್ಟಿಯಿಂದ ನಮಗೆಲ್ಲರಿಗೂ ಕನ್ನಡದಲ್ಲಿ ಈ ಕೃತಿಯನ್ನು ಕೊಟ್ಟಂಥ ರಾಷ್ಟ್ರೋತ್ಥಾನ ಸಾಹಿತ್ಯಕ್ಕೆ ನಾನು 100 ಬಾರಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಹೃದಯಕ್ಕೆ ಹತ್ತಿರವಾಗಿ ಅದನ್ನು ಓದ್ಕೊಳ್ಳಿಕ್ಕೆ ಸಾಧ್ಯ. ಫೈನ್, ನಾನು ವಿಚಾರಕ್ಕೆ ಬರ್ತೀನಿ. ಈ ಇಸ್ಲಾಮಿನ ಈ ಪ್ರಭಾವವನ್ನು ನಮ್ಮವ್ರು ಹೇಗೆ ತಗೊಂಡು ಹೋದರು ಅಂತಂದರೆ, ಅದು ಲೆಫ್ಟಿಸ್ಟ್ ರೈಟರ್ಸ್ ಇರ್ಬೋದು, ನಮ್ಮವರು ಸೇರಿದಂತೆ ನಾವು ಎಲ್ಲಿವರೆಗೂ ತಗೊಂಡು ಬಂದ್ವಿ ಅಂತಂದರೆ, ಆಕ್ರಮಣ ಮಾಡಿದವರು ಮುಸಲ್ಮಾನರೇ ಆಗಿರಲಿಲ್ಲ ಅಂದ್ಬಿಟ್ರು. ಆಕ್ರಮಣ ಮಾಡಿದವರು ಮುಸಲ್ಮಾನರೇ ಆಗಿರಲಿಲ್ಲ ಅಂದರೂ ಮುಸಲ್ಮಾನರೇ. ಅವರು ಅಲ್ಲಾಹು ಅಕ್ಬರ್ ಅಂತಾನೆ ದಾಳಿ ಮಾಡ್ತಾ ಇದ್ದಿದ್ದು. ಅವರ ದಾಳಿಯ ನಂತರ ಬಂದಿರುವಂಥದ್ದು ಎಲ್ಲವನ್ನೂ ಕೂಡ ಅಲ್ಲಾಹನಿಗೆ ಸಮರ್ಪಣೆ ಅಂತಾನೆ ಸ್ವೀಕಾರ ಮಾಡ್ತಿದ್ದಿದ್ದು. ಅದರ ಮುಸಲ್ಮಾನರೇ ಅಲ್ಲ. ಯಾಕೆ ಅಂತಂದರೆ ಹಂಗೆ ಅಂದುಬಿಟ್ರೆ ಇವರ ಕೃತ್ಯಗಳಿಂದ ನಮ್ಮನ್ನು ನಾವು ದೂರ ಮಾಡಿಕೊಳ್ಳಬಹುದು ಅಂತ ಪ್ರಕ್ರಿಯೆ ಇತ್ತು. ಮಹಾತ್ಮ ಗಾಂಧೀಜಿದೊಂದು ಮಾತಿದೆ, ಭಾಳ ಚೆನ್ನಾಗಿದೆ. ಅವ್ರೇನು ಹೇಳ್ತಾರೆ ಅಂದರೆ, ಸೀತಾರಾಮ್ ಗೋಯಲ್ರು ಉಲ್ಲೇಖ ಮಾಡಿದ್ದಾರೆ ಅದನ್ನು. ಅವ್ರು ಹೇಳ್ತಾರೆ, ಇಸ್ಲಾಂ ಈಗಷ್ಟೇ ಹುಟ್ಟಿದೆ, ಅದರ ವ್ಯಾಖ್ಯಾನ ಇನ್ನೂ ಪ್ರಗತಿಯಲ್ಲಿದೆ, ಹೀಗಾಗಿ ತುಂಬ ಕ್ರಿಟಿಕಲ್ ಆಗಬೇಡಿ ಇಸ್ಲಾಂ ಬಗ್ಗೆ ಅಂದರು. ನೀವು ತುಂಬ ಕ್ರಿಟಿಕಲ್ ಆಗಿಬಿಟ್ರೆ ಹೆಂಗೆ, ನೆನ್ನೆ ಮೊನ್ನೆ ಹುಟ್ಟಿರುವಂಥ ಶಿಶು, ಅದು ಇನ್ನೂ ವ್ಯಾಖ್ಯಾನ ಪ್ರಗತಿಯಲ್ಲಿದೆ ಅಂತ. ಅಂದರೆ ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಹೇಗೆ ಮೋಲ್ಡ್ ಮಾಡಿದ್ರು ಅಂತಂದರೆ, ಇಸ್ಲಾಂ ಮಾಡಿರುವಂಥ ಇಸ್ಲಾಂನ ಎಲ್ಲ ಆಕ್ರಮಣಕಾರಿ ವ್ಯಕ್ತಿತ್ವಗಳನ್ನು ಅದು ಇಸ್ಲಾಮಿನದ್ದೇ ಅಲ್ಲ, ಇಸ್ಲಾಂ ಬೇರೆನೇ ಅಂತ ಹೇಳುವ ಪ್ರಕ್ರಿಯೆ ನಡೆದರೆ, ಇಸ್ಲಾಮಿದು ಇಷ್ಟಾದರೂ ಇದ್ದರೆ ಈಗ ತಾನೇ ಶುರುವಾಗಿದೆ, ಸ್ವಲ್ಪ ತಪ್ಪುಗಳನ್ನು ಕ್ಷಮಿಸಿಬಿಡೋಣ ಅಂತ. ನಮ್ಮಲ್ಲೂ ಕೆಲವರು ಇದ್ದಾರಲ್ಲ, ಎಲ್ಲರೂ ಕೆಟ್ಟವರೇನಾ ಅಂತ ಒಂದು ಪ್ರಶ್ನೆ ಕೇಳ್ತೀವಿ. ಆದರೆ ಯಾರು ಒಳ್ಳೆಯವರಿದ್ದಾರೋ ಅವರು ಕೆಟ್ಟವ್ರನ್ನ ಯಾಕೆ ವಿರೋಧಿಸೋದಿಲ್ಲ? ನನಗೆ ಈ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಗಲಿಲ್ಲ. ಮಿತ್ರರಿಗೆ ಗೊತ್ತಿಲ್ಲ ನನಗೆ, ನಾನು ಇದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೋಬೋದು ಅಥವಾ ಹೇಗೋ ಗೊತ್ತಿಲ್ಲ. ಕರೋನಾ ಸಂದರ್ಭದಲ್ಲಿ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಒಬ್ಬ ಮುಸಲ್ಮಾನರಿಗೆ ನಾನು ಕಾಲ್ ಮಾಡಿದೆ. ನನ್ನ ಆತ್ಮೀಯ ಮಿತ್ರರು, ನಂಗೆ ಭಾಳ ಒಳ್ಳೆ ಫ್ರೆಂಡ್ ಅವರು. ನಾನು ಅವ್ರಿಗೆ ಕಾಲ್ ಮಾಡಿದೆ, ಏನು ಸರ್ ಇದು ನಮಾಜ್ ಮಾಡಲಿಕ್ಕೆಲ್ಲ ಬೀದಿಗೆ ಬರ್ತೀನಿ ಅಂತ ಕೂತಿದ್ದಾರೆ, ಕರೋನಾ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದೆ, ನೀವಾದರೂ ಮಾತನಾಡಬಾರ್ದಾ, ಸ್ವಲ್ಪ ಜೋರಾಗಿರೋ ದನಿಯಲ್ಲಿ ಮಾತನಾಡಬಾರ್ದಾ ಅಂತ. ಹಂಗಂದ ತಕ್ಷಣ ಅವ್ರು ಹೇಳಿದರು, ಸರ್ ಮಾತಾಡಿದ್ರೆ ಸಾಯಿಸಿಬಿಡ್ತಾರೆ ಸರ್. ಮುಸ್ಲಿಂ ಹೇಳೋದು, ತುಂಬ ಪ್ರಭಾವಿ ವ್ಯಕ್ತಿ, ಸಾಮಾನ್ಯವಾದ ವ್ಯಕ್ತಿ ಬಗ್ಗೆ ನಾನು ಮಾತನಾಡ್ತಿಲ್ಲ, ಮಾತಾಡಿದ್ರೆ ಸಾಯಿಸಿಬಿಡ್ತಾರೆ ಸರ್. ನಂಗೆ ಆ ಸೆಂಟೆನ್ಸ್ ಬಗ್ಗೆ ಭಯ ಆಗಲಿಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ಏನು ಹೇಳಿದ್ರು ಗೊತ್ತಾ? ಸರ್ ನನ್ನ ರಿಕ್ವೆಸ್ಟು, ನೀವು ನನ್ನ ಒಳ್ಳೆ ಫ್ರೆಂಡು, ನೀವು ಮಾತಾಡೋಕ್ಕೆ ಹೋಗಬೇಡಿ ಸರ್, ಭಾಳ ಕೆಟ್ಟ ಜನ ಸರ್ ಇವರು ಅಂತ. ಆ್ಯಂಡ್ ಭಾಳ ಕೆಟ್ಟ ಜನ ಅಂತ ನನಗೆ ನಮ್ಮ ಪಂಥದಲ್ಲಿ ಯಾರ ಬಗ್ಗೆ ಆದರೂ ಅನಿಸಿದರೆ, ಇವ್ರು ಭಾಳ ಕೆಟ್ಟ ಜನ ಅಂತ ಅನಿಸಿದರೆ ಏನು ಹೇಳ್ಕೊಳ್ತೀನಿ ಗೊತ್ತಾ, ನಾನು ಇದಕ್ಕೆ ಸಂಬಂಧನೇ ಪಡಲ್ಲ ರೀ ಅಂತ. ನಾಳೆಯಿಂದ ರಾಷ್ಟ್ರೋತ್ಥಾನದವರು ಕೆಟ್ಟ ಪುಸ್ತಕ ಪ್ರಕಟಣೆ ಮಾಡ್ತಾರೆ ಅಂತ ಗೊತ್ತಾದರೆ ನಾವು ಮೊದಲು ಮಾಡೋ ಕೆಲಸ ಏನು ಗೊತ್ತಾ, ನಮಗೂ ಮತ್ತು ರಾಷ್ಟ್ರೋತ್ಥಾನಕ್ಕೆ ಸಂಬಂಧವೇ ಇಲ್ಲ ರೀ, ನಾನು ರಾಷ್ಟ್ರೋತ್ಥಾನ ಅಲ್ವೇ ಅಲ್ಲ ರೀ, ಹೇಳ್ತೀವೋ ಇಲ್ವೋ ಹಿಂಗೆ. ಇದು ಹಿಂದುವಿನ ಸಹಜವಾಗಿರುವಂಥ ಭಾವ. ಆದರೆ ಮುಸಲ್ಮಾನನೊಬ್ಬ ನನಗೆ ಹೇಳ್ತಾನೆ, ಅವರು ತುಂಬ ಕೆಟ್ಟ ಜನ, ನೀವು ಕೂಡ ಅವ್ರ ವಿರುದ್ಧ ಮಾತನಾಡಬೇಡಿ ಅಂತ. ಇದು ಅವರ ಭಾವ. ಆಗ ನಾನಂದ, ಹಾಗಿದ್ರೆ ಮಾತನಾಡಲೇಬೇಕು ನಾನು. ತಪ್ಪನ್ನ ತಪ್ಪು ಅಂತ ನೀವೇ ಹೇಳಲಿಲ್ಲ ಅಂತಂದಮೇಲೆ, ನಿಮಗೆ ಭಯ ಆಗ್ತಿದೆ ಅಂತಂದಮೇಲೆ ಹೊರಗೆ ನಿಂತು ಕಲ್ಲೆಸೆಯೋ ಕೆಲಸ ನಾನು ಮಾಡಲೇಬೇಕು ಬಿಡಿ ಅಂತ ಅವ್ರ ಜೊತೆ ಹೇಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ ಇವರು ಏನು ಈ ನರೇಟಿವ್ನ ಸೃಷ್ಟಿ ಮಾಡಿದ್ರಲ್ಲ ಮುಸಲ್ಮಾನರ ಆಕ್ರಮಣದ ಕುರಿತಂತೆ, ವಾಸ್ ದಟ್ ನರೇಟಿವ್ ರೈಟ್? ನಾನು ನಿಮಗೆ ದ ಸ್ಟೋರಿ ಆಫ್ ಇವರು ಇಂಪೀರಿಯಲ್ಸ್, ಇಸ್ಲಾಮಿಕ್ ಇಂಪೀರಿಯಲಿಸಮ್ನ ಕುರಿತಂತೆ ಬರೆದಿರುವಂಥ ಇನ್ನೊಂದು ಪುಸ್ತಕ ಇವರದ್ದಿದೆ, ಅದು ಸೀತಾರಾಮ್ ಗೋಯಲ್ರದ್ದೇ. ಅದರಲ್ಲಿ ಅವರು ಉಲ್ಲೇಖ ಮಾಡುವಂಥ ಕೆಲವು ಸಂಗತಿಗಳನ್ನು ಹೇಳ್ತೀನಿ. ಇವರು ಹೇಳಿದ ಸುಳ್ಳುಗಳು ಯಾವುದು, ಸತ್ಯ ಏನಿದೆ ಅಂತ. ಚಚನಾಮಾದಲ್ಲಿ ಅದೊಂದು ಕೃತಿ, ಮೊಹಮ್ಮದ್ ಬಿನ್ ಕಾಸಿಂನ ಬಗ್ಗೆ ಬರಿತಾ ಹೇಳ್ತಾರೆ, ಮೊಹಮ್ಮದ್ ಬಿನ್ ಕಾಸಿಂ ರಾಜ ದಾಹಿರನ ಕೋಟೆಯನ್ನು ವಶಪಡಿಸಿಕೊಂಡ ನಂತರ 6,000 ಸೈನಿಕರನ್ನ ಖಡ್ಗದಿಂದ ಕೊಂದ. ರಾಜ ದಾಹಿರನ ಸೈನಿಕರನ್ನ ಕೋಟೆಯೊಳಗೆ ನುಗ್ಗಿ 6,000 ಸೈನಿಕರನ್ನ ಕೊಂದ. ಅವರ ಹೆಂಡತಿ ಮಕ್ಕಳನ್ನು 30,000ಕ್ಕಿಂತಲೂ ಹೆಚ್ಚಿದ್ರು. ಆ 30,000ಕ್ಕಿಂತಲೂ ಹೆಚ್ಚು ಜನರನ್ನ ತಾನು ತನ್ನ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಮಾಡಿಕೊಂಡ. ಅದರಲ್ಲಿ 30 ಜನ ಹೆಣ್ಣು ಮಕ್ಕಳು, ಪ್ರಮುಖರ ಹೆಣ್ಣು ಮಕ್ಕಳಿದ್ರು. ಪ್ರಮುಖರ ಅಂದರೆ ಮಂತ್ರಿಗಳ, ಸೇನಾಪತಿಗಳ ಮತ್ತು ರಾಜನ ಸೋದರಿಯ ಮಗಳು ಜೈಸಿಯಾ ಕೂಡ ಅದರಲ್ಲಿ ಒಬ್ಬಳಿದ್ಲು. ಇವರೆಲ್ಲರನ್ನೂ ಕೂಡ ಇವನು ಹಜಾಜ್ಗೆ ಕಳಿಸ್ಕೊಟ್ಟ. ಹಜಾಜ್ ಅಂದರೆ ತನ್ನನ್ನು ಈ ಯುದ್ಧಕ್ಕೆ ಕಳಿಸ್ಕೊಟ್ಟಂಥ ವ್ಯಕ್ತಿಯ ಬಳಿ ಇವರೆಲ್ಲರನ್ನೂ ಕಳಿಸ್ಕೊಟ್ಟಂಥ ಹಜಾಜ್ ಏನು ಮಾಡಿದ ಅಂತ ಅದರಲ್ಲಿ ಬರೀತಾರೆ. ದ ಸ್ಟೋರಿ ಆಫ್ ಇಸ್ಲಾಮಿಕ್ ಇಂಪೀರಿಯಲಿಸಮ್ ಅಲ್ಲಿ ಹಜಾಜ್ ಇವರೆಲ್ಲರನ್ನೂ ಸ್ವೀಕಾರ ಮಾಡಿದ ನಂತರ ಮೊದಲು ಮಾಡಿದ ಕೆಲಸ, ಅಲ್ಲಾಹನಿಗೆ ನಮಿಸಿ ನಾನು ಇದನ್ನು ಖಲೀಫಾನಿಗೆ ಕಳಿಸ್ಕೊಡ್ತೀನಿ ಅಂತ ಇವರನ್ನು ಖಲೀಫಾನ ಹತ್ರ ಕಳಿಸ್ಕೊಟ್ಟ.
ಖಲೀಫಾ ಏನು ಮಾಡಿದ ಅಂದರೆ ಅವನೂ ಕೂಡ ಅಲ್ಲಾಹನಿಗೆ ಒಂದು ಬಾರಿ ನಮಿಸಿ ಎಂಥ ಗಿಫ್ಟನ್ನು ಕಳಿಸ್ಕೊಟ್ಟೆ ನನಗೆ ಅಂತ ಕೇಳಿದ ನಂತರ ಅವನು ಇದರಲ್ಲಿ ಕೆಲವು ಉಡುಗೊರೆಗಳನ್ನು ಹಂಚಿದ, ಇನ್ನೂ ಕೆಲವನ್ನ ಮಾರಿದ. ಚಚನಾಮ ಹೇಳುತ್ತೆ, ಕೊನೆಗೆ ಈ ಜೈಸಿಯಾಳನ್ನು ನೋಡಿದಾಗ, ದಾಹಿರನ ಸೋದರಿಯ ಮಗಳನ್ನು ಕಂಡಾಗ ಅವಳ ಸೌಂದರ್ಯವನ್ನು ನೋಡಿ ಉಗುರು ಕಚ್ಚಿದ. ಅವನಿಗೆ ಅವಳ ಮೇಲೆ ಬಯಕೆ ಉಂಟಾಯಿತು. ಅಷ್ಟೊತ್ತಿಗೆ ಅವ್ರ ಅಣ್ಣನ ಮಗ ಬಂದ, ಇವಳು ನನಗೆ ಬೇಕು ಅಂದ. ಹಂಗಂತಷ್ಟು ಅವನು ಹೇಳ್ದ, ಅವನದೇ ಮಾತು ನಾನು ಉಲ್ಲೇಖ ಮಾಡ್ತೀನಿ, ಇವಳು ನನಗಿರಲಿ, ನಾನು ಇವಳ ಸೌಂದರ್ಯದಿಂದ ಬಲು ಪ್ರಭಾವಿತನಾಗಿದ್ದೇನೆ ಎಂದ. ಖಲೀಫಾನ್ ಮುಸ್ಲಿಂ ಅಲ್ಲ ಅಂತೀರಾ? ಹಜಾಜನ್ ಮುಸ್ಲಿಂ ಅಲ್ಲ ಅಂತೀರಾ? ಮೊಹಮ್ಮದ್ ಬಿನ್ ಕಾಸಿಮ್ನ ಮುಸ್ಲಿಂ ಅಲ್ಲ ಅಂತೀರಾ? ಇವರು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅವರು ತಮ್ಮ ಗ್ರಂಥದ ಸಹಕಾರವಿಲ್ಲದೆ ಮಾಡೋದಿಲ್ಲ. ಇದೇ ರಾಜ ದಾಹಿರನನ್ನು ಸೋಲಿಸಿದ ಈ ಮೊಹಮ್ಮದ್ ಬಿನ್ ಕಾಸಿಮ್ ಒಂದು ಪತ್ರವನ್ನು ಬರೀತಾನೆ ಹಜ್ಜಾಜನಿಗೆ. ನಾನು ರಾಜ ದಾಹಿರನನ್ನು ಸೋಲಿಸ್ಲಿಕ್ಕೆ ಅವನ ಕಡೆಯವರೇ ನಂಗೆ ಸ್ವಲ್ಪ ಜನ ಹೆಲ್ಪ್ ಮಾಡಿದ್ದಾರೆ. ಈ ಹೆಲ್ಪ್ ಮಾಡಿರೋರಿಗೆ ನಾನು ನಿಮ್ಮನ್ನು ಉಳಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. ಈ ಭರವಸೆ ನಾನು ಉಳಿಸ್ಕೊಳ್ಬೇಕೋ ಬೇಡವೋ? ನಮ್ಮ ಅಲ್ಲಾಹ್ ಏನು ಹೇಳ್ತಾರೆ ಇದಕ್ಕೆ ಅಂತ ಪ್ರಶ್ನೆ ಕೇಳಿದರೆ ಹಜಾಜ್ ಏನು ಹೇಳ್ತಾನೆ ಅಂತಂದರೆ, ದ ವರ್ಲ್ಡ್ ಹ್ಯಾಸ್ ರಿಸೀವ್ಡ್ ದ ಲೈಟ್ ಆಫ್, ಹಜಾಜ್ ಹೇಳ್ತಾನೆ, ನೀನು ಅವನ ಮಾತೇ ಇದೆ, ಮೇಕ್ ನೋ ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಎನಿಮೀಸ್ ಆ್ಯಂಡ್ ಫ್ರೆಂಡ್ಸ್, ಗಿವ್ ನೋ ಕ್ವಾರ್ಟರ್ ಟು ಇನ್ಫೈಡಲ್ಸ್ ಬಟ್ ಕಟ್ ದೇರ್ ಥ್ರೋಟ್ಸ್ ಅಂತ. ಇನ್ಫೈಡಲ್ಸ್ ಅಲ್ಲಿ ಯಾರು ವಿಶ್ವಾಸಿಗಳಿದ್ದಾರೋ, ದೇವ ವಿಶ್ವಾಸಿಗಳಲ್ಲವೋ ಅವರೊಳಗೆ ಶತ್ರುಗಳು ಮತ್ತು ಮಿತ್ರರನ್ನ ಈ ಭೇದ ಎಣಿಸಬೇಡ, ಎಲ್ಲರೂ ಒಂದೇ. ಉಪಯೋಗಿಸ್ಕೊಂಡ ನಂತರ ಅವ್ರ ಕತ್ತನ್ನು ಕಡಿದು ಬಿಸಾಕೋದಷ್ಟೇ ನಮ್ಮ ಕೆಲಸ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಹಜ್ಜಾಜ್ ಹೇಳುವಂಥ ಮಾತು. ಇದನ್ನು ಯಾಕೆ ಉಲ್ಲೇಖ ಮಾಡಿದೆ ಗೊತ್ತಾ? ಇವತ್ತು ವಕ್ಫ್ ಪ್ರಾಪರ್ಟಿ ಅವರದ್ದೇ, ಅವ್ರು ತಗೊಂಡ್ರೆ ತಪ್ಪಿಲ್ಲ ಅಂತ ಇವತ್ತು ಹೇಳೋರು ಅವ್ರ ಸಹಕಾರಿಗಳೇನಲ್ಲ. ಅವರಿಗೆ ಇವತ್ತು ಅವ್ರ ಸಹಕಾರ ಬೇಕು. ನಾಳೆ ಈ ಯಾರು ಹಜ್ ಪ್ರಾಪರ್ಟಿಯನ್ನು ವಶಪಡಿಸ್ಕೊಳ್ಳೋದನ್ನು ವಿರೋಧಿಸಿದ್ರೋ ಮತ್ತು ಅವ್ರ ಸಮರ್ಥನೆಗೆ ಅಂತ ನಮ್ಮವರಲ್ಲೇ ಯಾರು ನಿಂತರೋ ಇಬ್ಬರು ಒಂದೇ. ಕತ್ತು ಕಡಿಬೇಕಾದ ಸ್ಥಿತಿ ಬಂದಾಗ ಜೊತೆಯಲ್ಲೇ ಕಡಿಯದೆ. ಎಲ್ಲೆಲ್ಲಿ ಆಕ್ರಮಣಗಳು ನಡೆದಿವೆಯೋ, ಎಲ್ಲೆಲ್ಲಿ ಈ ಥರದ ಆಕ್ರಮಣಗಳು ಆಗಿವೆಯೋ ಅದರಲ್ಲಿ ಆಕ್ರಮಣಕಾರಿಗಳಾಗಿ ಬಂದವರು ಎದುರಿಗಿರೋರು ಬ್ರಾಹ್ಮಣರೋ, ವೈಶ್ಯರೋ, ಕ್ಷತ್ರಿಯರೋ, ಶೂದ್ರರೋ ಅನ್ನೋಂಥ ಡಿಸ್ಕ್ರಿಮಿನೇಷನ್ ಮಾಡಿಕೊಂದಿಲ್ಲ. ಯಾವ ಬೌದ್ಧರು ಇವರನ್ನು ಇನ್ವೈಟ್ ಮಾಡಿದ್ರು ಅಂತ ನಾವು ಇತಿಹಾಸದಲ್ಲಿ ಓದ್ತೀವೋ ಅವರನ್ನೇ ಮೊದಲು ಕಡಿದು ಉಳಿದವ್ರನ್ನೆಲ್ಲ ನಾಶ ಮಾಡಿದ್ದವರು. ಅಂದರೆ ಅವರಿಗೆ ಶತ್ರು ಮತ್ತು ಮಿತ್ರರಲ್ಲಿ ಬಹಳ ವ್ಯತ್ಯಾಸ ಇಲ್ಲ. ಉಪಯೋಗಿಸ್ಕೊಳ್ಳುವಾಗ ಉಪಯೋಗಿಸ್ಕೊಂಡು ಆನಂತರ ನಾಶ ಮಾಡೋದಷ್ಟೇ ಅವರ ಕಲ್ಪನೆ ಅನ್ನೋದು ನಿಜವಾದ ಇದರ ರೈಟ್ ಟ್ರ್ಯಾಕಲ್ಲಿ ಹೋಗ್ಬೋದಾಗಿರುವಂಥ ಸಂಗತಿ. ಇದನ್ನು ಸೀತಾರಾಮ್ ಗೋಯಲ್ ಅವರು ಬಹಳ ಸ್ಪಷ್ಟವಾಗಿರುವಂಥ ದನಿಯಲ್ಲಿ ಈ ವಾಕ್ಯವನ್ನು ಮುಂದಿಡ್ತಾರೆ. ಈ ಕೃತಿ ಆ ಕಾರಣಕ್ಕೋಸ್ಕರ ಬಹಳ ಇಷ್ಟವಾಗುತ್ತೆ. ಯಾಕೆಂದರೆ ಏನನ್ನು ಹೇಳಬೇಕೋ ಅದನ್ನು ಮುಲಾಜಿಲ್ದೆ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ನಮ್ಮಲ್ಲಿ ಅನೇಕರಿಗೆ ಏನಿದೆ ಅಂತಂದರೆ, ಮುಸಲ್ಮಾನರ ಮೇಲೆ ಕೋಪ ಇದೆ, ಇಸ್ಲಾಮನ ಮೇಲಲ್ಲ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಮುಸಲ್ಮಾನರು ಒಳ್ಳೆಯವರೇ, ಅವ್ರು ಯಾವುದನ್ನು ಅನುಸರಿಸ್ತಾ ಇದ್ದಾರೋ ಪ್ರಾಬ್ಲಮ್ ಇರೋದಲ್ಲಿ. ಹಾಗಂತ ಈ ಕೃತಿ ತುಂಬ ಸ್ಪಷ್ಟ ಹೇಳುತ್ತೆ. ನಾವು ಇದುವರೆಗೂ ಅಟ್ಯಾಕ್ ಮಾಡಿರೋದು ಅಥವಾ ಯಾರನ್ನ ವೈಚಾರಿಕವಾಗಿಯೂ ಕೂಡ ಅಟ್ಯಾಕ್ ಮಾಡಿರೋದು ಒಂದು ಘಟನೆ, ಒಬ್ಬ ವ್ಯಕ್ತಿ, ಈ ಥರದ್ದು ಮಾಡ್ತಾ ಇದ್ದೀವಿ. ಆದರೆ ಯಾವತ್ತೂ ಮೂಲಕ್ಕೆ ಹೋಗುವಂಥ ಪ್ರಯತ್ನವೇ ಮಾಡಲಿಲ್ಲ. ಬಿಲೀವ್ ಮೀ, ಈ ಕೃತಿ ಮೂಲಕ್ಕೆ ಹೋಗುವಂಥ ಪ್ರೇರಣೆಯನ್ನು ಡೆಫಿನೆಟ್ಲಿ ಕೊಡುತ್ತೆ. ಯಾಕೆ ಇವೆಲ್ಲ ನಡೀತಿದೆ, ಅದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಸೀತಾರಾಮ್ ಗೋಯಲ್ ಅವರ ದನಿ ಕೇಳಿ ಎಷ್ಟು ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಸೆರೆ ಸಿಕ್ಕ ಮತ್ತು ಸೋತ ಕಾಫಿರರ ಭಯಾನಕ ಹತ್ಯಾಕಾಂಡ ರಕ್ತಪಾತ ಮಾತ್ರವಲ್ಲ, ಇತಿಹಾಸದುದ್ದಕ್ಕೂ ಇಸ್ಲಾಂ ಸೋತವರ ಸಂಸ್ಕೃತಿಯ ಸಂಪೂರ್ಣ ವಿನಾಶ ಮಾಡಿದೆ. ಕ್ರೈಸ್ತ ಮತ, ಕಮ್ಯುನಿಸಂ, ನಾಜಿವಾದಗಳಂತೆ ಇಸ್ಲಾಂ ಸಹ ಪ್ರಪಂಚವನ್ನು ಗೆಲ್ಲುವ ಉದ್ದೇಶದ ಒಂದು ಸರ್ವಾಧಿಕಾರಿ ರಾಜಕೀಯ ಸಿದ್ಧಾಂತ. ಇಸ್ಲಾಂ ಧಾರ್ಮಿಕ ಸಿದ್ಧಾಂತ ಅಂತ ಒಪ್ಕೊಳ್ಳಲ್ಲ ಅವರು. ಇಸ್ಲಾಂ ಒಂದು ರಾಜಕೀಯ ಸಿದ್ಧಾಂತ. ಅದಕ್ಕೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸೋದಷ್ಟೇ ಕೆಲಸ. ಎಲ್ಲೆಲ್ಲಿ ತಾನು ಹೋಗ್ತೀನೋ ಅಲ್ಲಲ್ಲಿ ಪ್ರಭುತ್ವ ಸ್ಥಾಪಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಕೂಡ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಐ ರಿಪೀಟ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇಸ್ಲಾಮಿಗಿರೋದು ಎರಡೇ. ಒಂದು ದಾರುಲ್ ಇಸ್ಲಾಂ ಅಂತ ಇರುತ್ತೆ, ಇನ್ನೊಂದು ದಾರುಲ್ ಹರ್ಬ್ ಅಂತಿರುತ್ತೆ. ದಾರುಲ್ ಹರ್ಬ್ ಅಂತಂದರೆ ಅದು ಯುದ್ಧ ಪ್ರದೇಶ. ಯುದ್ಧ ಪ್ರದೇಶ ಅಂತಂದರೆ ಎಲ್ಲಿ ಇಸ್ಲಾಮಿನ ಶಾಸನ ಇಲ್ವೋ, ಎಲ್ಲಿ ಶರಿಯಾದ ಕಾನೂನು ನಡೆಯೋದಿಲ್ವೋ ಅದನ್ನು ದಾರುಲ್ ಹರ್ಬ್ ಅನ್ನಲಾಗುತ್ತೆ. ಈ ದಾರುಲ್ ಹರ್ಬನ್ನು ದಾರುಲ್ ಇಸ್ಲಾಂ ಆಗಿ ಕನ್ವರ್ಟ್ ಮಾಡೋದೇ ಪ್ರತಿಯೊಬ್ಬ ಮುಸಲ್ಮಾನನ ಹೋರಾಟ. ಭಾರತದ ಕತೆ ಬಿಡಿ,
ಇಂಗ್ಲೆಂಡಿನ ಕತೆ ಬಿಡಿ, ಹೋಯ್ತು, ಎಲ್ಲ ಹೋಗ್ತಾ ಇದೆ ಈಗ. ನೀವು ಅಮೇರಿಕಾದ ಕತೆ ಬಿಡಿ, ಯಾವ ಕೆನಡಾದಲ್ಲಿ ನೀವು ಆಲೋಚನೆ ಮಾಡ್ತಿದ್ರೋ ಅಲ್ಲೂ ಕೂಡ, ಪಶ್ಚಿಮದ ಬಹುತೇಕ ರಾಷ್ಟ್ರಗಳಲ್ಲೂ ಕೂಡ ಇವತ್ತು ಇಸ್ಲಾಂ ತುಂಬ ಸ್ಪಷ್ಟವಾಗಿ ತನ್ನನ್ನು ತಾನು ಬೆಳೆಸಿಕೊಳ್ತಾ ಹೇಳ್ತಿದೆ, ಇದು ನಮ್ಮ ಜಾಗ, ನೀವು ಬಿಟ್ಟು ಹೋಗಬೇಕು ಅಂತ. ವಕ್ಫ್ ತುಂಬ ಚರ್ಚೆಯಲ್ಲಿರೋದ್ರಿಂದ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇದನ್ನು ಸೀತಾರಾಮ್ ಗೋಯಲ್ರು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಭಾಳ ನಂಗೆ ಆಶ್ಚರ್ಯ ಅನಿಸ್ತು ಓದಬೇಕಾದಾಗ. ಯಾವಾಗ ಮೆಕ್ಕಾಕ್ಕೆ ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ ಬಂದರೋ, ಅವರು ಬಂದ ದಿನವೇ ಹೇಳಿದರು, ಇಡೀ ಜಗತ್ತು ಅಲ್ಲಾಹನ ಭೂಮಿ, ಇದು ಅಲ್ಲಾಹನ ಜನರಿಗೇ ಸೇರಿದ್ದು, ಅದನ್ನು ಬಿಟ್ಟು ಬೇರೆ ಬೇರೆಯವರು ಯಾರಿದ್ದಾರೋ ಅವರನ್ನು ಓಡಿಸ್ಬೇಕಾಗಿರೋದು ಮುಸಲ್ಮಾನರ ಕರ್ತವ್ಯ ಅಂತ. ವಾಟ್ಸ್ ರಾಂಗ್? ಅವ್ರು ಅವತ್ತೇನು ಹೇಳಿದಿರೋ ಅದನ್ನೇ ಇವತ್ತು ಮಾಡ್ತಿರೋದು. ನಮಗೆ ಅರ್ಥ ಆಗೋದು ಸ್ವಲ್ಪ ತಡ ಆಯಿತು ಅಷ್ಟೇ. ಯಾವಾಗ ಮೂಲಕ್ಕೆ ಹೋಗ್ತೀವಲ್ಲ, ಈ ವಕ್ಫ್ ಅನ್ನೋದು ಒಂದು ಕಾನೂನು ಇವೆಲ್ಲ ಆಮೇಲೆ, ಬಟ್ ಮೂಲವಾದು ಅವರ ಕಲ್ಪನೆ ಇರೋದೇ ಹೇಗೆ ಅಂದರೆ ಭೂಮಿಯೇ ಒಂದು ಕಡೆ ಸೇರ್ಕೊಂಡಿದೆ ಅಂತ. ಇದು ಸೀತಾರಾಮ್ ಗೋಯಲ್ರು ಮಾತ್ರ ಅಲ್ಲ, ಅನ್ವರ್ ಶೇಖ್ರ ಕೃತಿಯನ್ನು ನೀವು ಓದಿದ್ರೆ ಗೊತ್ತಾಗುತ್ತೆ. ಅನ್ವರ್ ಶೇಖ್ ಈ ಕುರಿತಂತೆ ವಿಸ್ತಾರವಾಗಿ ಬರೆದಂಥವ್ರು. ಅವ್ರದ್ದೊಂದು ಪುಸ್ತಕ ಇದೆ, ಅರಬ್ ಇಂಪೀರಿಯಲಿಸಮ್ ಅಂತ ಪುಸ್ತಕದ ಹೆಸರು. ಅದರಲ್ಲಿ ಅನ್ವರ್ ಶೇಖ್ ಹೇಳ್ತಾರೆ ಪ್ರಾಫೆಟ್ ಪೈಗಂಬರ್ರ ಬಗ್ಗೆ, ಹಿಸ್ ಗ್ರೇಟ್ನೆಸ್ however lies in masterfully exploiting the concept of prophethood, which being an integral traditions of the Middle Eastern culture is less spiritual and more political. ಮೊಹಮ್ಮದ್ ಪೈಗಂಬರ್ರ ಪರಿಕಲ್ಪನೆಗಳು ದೇ ವರ್ ಲೆಸ್ ಸ್ಪಿರಿಚುಯಲ್ ಆ್ಯಂಡ್ ಮೋರ್ ಪೊಲಿಟಿಕಲ್ ಅಂತ ಅನ್ವರ್ ಶೇಖ್ ಹೇಳ್ತಾರೆ. ಈ ಈ ಈ ನಿಜವಾದ ಸಮಸ್ಯೆ ಎಲ್ಲಿದೆ ಅಂತಂದರೆ ಕೋರ್ ಒಳಗಿದೆ. ಹೀಗಾಗಿ ವರ್ಷಗಳು ಕಳೆದರೂ ಅವರು ಏನು ಮಾಡ್ತಾರೋ ಅದು ಬದಲಾಗೋದಿಲ್ಲ. ಮೊಹಮ್ಮದ್ ಘಜ್ನಿ ಲೂಟಿ ಮಾಡ್ದ, ಇವತ್ತೂ ಲೂಟಿ ನಡೆಯುತ್ತೆ, ಇಲ್ಲ ಅಂತ ಹೇಳಿ ಯಾರಾದರೂ? ಭೂಮಿಗಳನ್ನೇ ನುಂಗ್ ಹಾಕುವಂಥ ಪ್ರಕ್ರಿಯೆ ನಡೆಯುತ್ತೆ. ಮೊಹಮ್ಮದ್ ಘಜ್ನಿಯ ಕಾಲಕ್ಕೆ ಮಾತ್ರ ಅಲ್ಲ, ಇವತ್ತಿಗೂ ನಡೆಯುತ್ತೆ. ಅತ್ಯಾಚಾರ ಮೊಹಮ್ಮದ್ ಘಜ್ನಿಯ ಕಾಲದಲ್ಲಿ ನಡೆದಿತ್ತು ಅಂತ ನೀವು ಹೇಳೋದಾದ್ರೆ ಇವತ್ತು ನಡೆಯುತ್ತೆ ಲವ್ ಜಿಹಾದ್ನ ರೂಪದಲ್ಲಿ. ಅವತ್ತಿನಷ್ಟು ಸುಲಭವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗದೇ ಇರಬಹುದು, ಆದರೆ ನಮ್ಮ ಕೆಳಗೆ ನಾವು ನಿಂತಿರುವಂಥ ಈ ಭೂಮಿಯನ್ನೇ ಎಳೆಯುವಂಥ ಸಾಮರ್ಥ್ಯ ಅವ್ರ ಕೈಯಲ್ಲಿ ಡೆಫಿನೆಟ್ಲು ಇದೆ. ಇವತ್ತಿಗೂ ಅದು ನಡೀತಾ ಇದೆ. ಮೂರ್ತಿ ಭಂಜನೆ ಅವತ್ತು ನಡೀತಾ ಇತ್ತು, ಇವತ್ತು ನಡೆಯುತ್ತೆ. ನೀವು ಪಶ್ಚಿಮ ಬಂಗಾಳಕ್ಕೆ ಹೋದರೆ ಕಾಳಿಯ ಮೂರ್ತಿಯ ಮೇಲೆ ಕಲ್ಲೆಸೆಯುವಂಥ ಜನರಿಗೇನು ಕಡಿಮೆ ಇಲ್ಲ. ನೀವು ಮಂಡ್ಯಕ್ಕೆ ಬಂದರೆ ಗಣೇಶನ ದೇವರ ಮೇಲೆ ಕಲ್ಲೆಸೆಯುವಂಥವ್ರಿಗೇನು ಕೊರತೆ ಇಲ್ಲ. ಅಂದರೆ ಯಾವುದು ಅವತ್ತು ನಡೆದಿತ್ತೋ ಇವತ್ತು ನಡೆಯುತ್ತೆ. ಪ್ರಮಾಣಗಳು ಬೇರೆ ಇರ್ಬೋದು, ಆದರೆ 100% ನಡೆಯುತ್ತೆ ಅಂತಂದರೆ ಕೋರಲ್ ಏನೋ ಪ್ರಾಬ್ಲಮ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಿದೆ. ಈ ಕೃತಿಯಲ್ಲಿ ಒಂದು ಅಧ್ಯಾಯವೇ ಇದೆ, ಎಲ್ಲವೂ ಇಸ್ಲಾಮಿನ ಹೆಸರಿನಲ್ಲಿ ಅಂತ. ನಾನೇನು ಹೇಳ್ತೀನೋ ಎಲ್ಲವೂ ಈ ಕೃತಿಯ ಆಧಾರದ ಮೇಲೆ ನಿಮ್ಮ ಎದುರುಗಡೆ ಇಡ್ತಾ ಇರೋದು. ಅದರಲ್ಲಿ ಇಬ್ನ್ ಇಶಾಕ್ನ ಉಲ್ಲೇಖ ಮಾಡ್ತಾರೆ ಸೀತಾರಾಮ್ ಗೋಯಲ್ರು. ಇಬ್ನ್ ಇಶಾಕ್ ಹೇಳ್ತಾನೆ, ಅಂದರೆ ಹೇಗೆ ಇಸ್ಲಾಂ ಹುಟ್ಟಿತು ಅಂತ ನೀವು ಓದಿದರೆ ಒಂದು ವಿಸ್ತಾರವಾಗಿರುವಂಥ ಅಧ್ಯಾಯ ಇದರಲ್ಲಿದೆ. ಯಾರ್ಯಾರು ಇಸ್ಲಾಮನ್ನು ಒಂದು ಗ್ಲಿಂಪ್ಸ್ ತೆಗೆದುಕೋಬೇಕು ಅಂತ ಇಚ್ಛೆ ಪಡ್ತಿರೋ, ಸ್ವಲ್ಪ ಮಟ್ಟಿಗಾದರೂ ಬರ್ಡ್ಸ್ ಐ ವ್ಯೂ ಬೇಕು ಅಂತ ನಿಮ್ಗೆ ಅನಿಸಿದರೆ ಒಮ್ಮೆ ಆ ಅಧ್ಯಾಯವನ್ನು ಓದಿದರೆ ಒಂದು ಅಂದಾಜು ಸಿಗುತ್ತೆ. ಆ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ, ಅರೇಬಿಯಾದ ಪ್ರತಿ ಮನೆಯಲ್ಲೂ ಹೆಣ್ಣು ಮತ್ತು ಗಂಡು ದೇವತೆ ಇರ್ತಿತ್ತು. ಹೆಚ್ಚು ಕಡಿಮೆ ಇವತ್ತು ನಾವೇನು ಮೆಕ್ಕಾ ಅಂತ ಕರಿತೀವೋ ಆ ಕಾಂಪೌಂಡ್ನಲ್ಲಿ 360 ದೇವರುಗಳಿದ್ವು ಅಂತ. ಕೆಲವರು 361 ಅಂತಾರೆ, ಭಾಳ ಡಿಫರೆನ್ಸ್ ಏನಿಲ್ಲ. 360 ಮತ್ತು 361 ಹೆಚ್ಚು ಕಡಿಮೆ 360 ದೇವರುಗಳ ಸಮುಚ್ಚಯ. ಅದು ಒಂದು ವಿಸ್ತಾರವಾಗಿರುವಂಥ ಕಾಂಪ್ಲೆಕ್ಸ್. ಅಷ್ಟು ದೇವರುಗಳು ಅಲ್ಲಿದ್ವು. ಅದರಲ್ಲೊಂದು ಅಲ್ಲಾಹ್ ಅಂತಿತ್ತು. 360ರಲ್ಲಿ ಒಂದು ಅಲ್ಲಾ ಅಂತಿತ್ತು. ಖುರೈಶಿ ಜನಾಂಗಗಳು ಅದನ್ನು ಆರಾಧಿಸ್ತಾ ಇದ್ರು. ಇವರು ಆ ಕಾಲಘಟ್ಟದಲ್ಲಿ ಯಾವಾಗ ಇವರು ಇಷ್ಟೊಂದು ಬಹುದೇವತಾರಾಧಿಗಳಾಗಿದ್ದರೋ ಆ ಸಂದರ್ಭದಲ್ಲಿ ಅಲ್ಲಿ ಕ್ರಿಶ್ಚಿಯನ್ರು, ಯಹೂದ್ಯರೇನಿದ್ರೋ ಅವರು ಒಂದೇ ದೇವರನ್ನು ಪೂಜಿಸುವಂಥ ಜನಾಂಗದವರಾಗಿದ್ದರು. ಇವರನ್ನು ತುಂಬ ಟಾಂಟ್ ಮಾಡ್ತಿದ್ರು, ಇಷ್ಟು ದೇವರನ್ನು ಪೂಜಿಸ್ತಾ ಇದ್ದೀರಾ ನೀವು ಅಂತ. ಇವರಿಗೆ ಇಷ್ಟು ದೇವರನ್ನು ಪೂಜಿಸೋದಕ್ಕೆ ಬೇಕಾಗಿರುವ ತಾತ್ವಿಕ ಅಡಿಪಾಯ ಇರಲಿಲ್ಲ. ಹೀಗಾಗಿ ಅವರನ್ನು ಎದುರಿಸಬೇಕಾದ್ರೆ, ಅವ್ರ ಜೊತೆ ಮಾತಾಡಬೇಕಾದ್ರೆ ತುಂಬ ಸಂಕಟ ಆಗ್ತಿತ್ತು. ನಾವು ಒಂದೇ ದೇವರನ್ನು ಪೂಜಿಸುವವರಾಗಬೇಕು ಎನ್ನುವಂಥ ಒಂದು ತುಡಿತ ಅವರಲ್ಲಿತ್ತಲ್ಲ, ಆ ತುಡಿತ ಪ್ರಾಫೆಟ್ ಮೊಹಮ್ಮದ್ ಪೈಗಂಬರಲ್ಲೂ ಡೆಫಿನೆಟ್ಲಿ ಇತ್ತು ಅಂತ ಇವರು ಹೇಳ್ತಾರೆ. ಮೊಹಮ್ಮದ್ ಪೈಗಂಬರರು ಇದನ್ನು ದ ಲೈಫ್ ಆಫ್ ಮೊಹಮ್ಮದ್ ಮುಯಿರ್ ಅವ್ರು ಬರೆದಿರುವಂಥ ಈ ಕೃತಿಯಿಂದ ನಾನು ಆನಂತರ ಇದನ್ನು ಅಧ್ಯಯನದ ದೃಷ್ಟಿಯಿಂದ ನಾನು ನಿಮ್ಗೆ ಹೇಳ್ತಿರೋದು. ಪ್ರಾಫೆಟ್ ಮೊಹಮ್ಮದ್ ಪೈಗಂಬರರು ತಮ್ಮ 40ನೇ ವಯಸ್ಸಿಗೆ ಅವರು ಹೀರಾ ಪರ್ವತದ ಮೇಲೆ ಕೂತಾಗ ಅಲ್ಲಿ ಏಂಜಲ್ ಗೇಬ್ರಿಯಲ್ ಅವರು ಕುತ್ತಿಗೆಯನ್ನು ಹಿಡಿದು ಓದು ಅಂತ ಏನೋ ಹೇಳಿದರು. ಆಗ ಪ್ರವಾದಿಗಳು ಹೇಳಿದರು, ಇಲ್ಲ ನನಗೆ ಓದ್ಲಿಕ್ಕೆ ಬರೋದಿಲ್ಲ.
ಇಲ್ಲ ನಿಂಗೆ ಓದ್ಲಿಕ್ಕೆ ಬರುತ್ತೆ ಅಂತ. ಇವರು ಗಾಬರಿಯಾಗಿ ಮೊದಲನೇ ಸಲಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ತನ್ನ ಪತ್ನಿ, ತನಗಿಂತ 15 ವರ್ಷ ಹಿರಿಯಳಾಗಿದ್ದ ಖದೀಜಾರ ಜೊತೆಗೆ ಮಾತನಾಡ್ತಾ ಅವ್ರು ಕೇಳಿದ್ರು, ಈ ಥರ ಗೇಬ್ರಿಯಲ್ ಕಾಣಿಸ್ಕೊಳ್ತಾಳೆ, ನಾನು ಈ ಜ್ಯೋತಿಷ್ಯವನ್ನು ಈ ಥರದನ್ನೆಲ್ಲ ನಂಬೋದಿಲ್ಲ, ನನಗೆ ಇವಳು ಕಾಣಿಸ್ಕೊಂಡ್ರು, ಗೇಬ್ರಿಯಲ್ ಕಾಣಿಸ್ಕೊಂಡ್ರು ಅಂದರೆ ನಾನು ಏನು ಹೇಳೋದು ಎಲ್ರಿಗೂ ಅಂತ. ಓದು ಅಂತಿದ್ದಾರೆ ನನಗೆ ಅಂದಾಗ, ಹಾಗಿದ್ರೆ ಒಳ್ಳೆಯದೇ ಆಯಿತು, ಏನೋ ಒಳ್ಳೆಯ ಶಕುನ ಇದು, ಅದು ಏನು ಹೇಳುತ್ತೋ ಹಂಗೆ ಮಾಡು ಅಂತ. ಮಾರನೇ ದಿನ ಅವ್ರಿಗೆ ಓದಿಸ್ಲಾಯಿತು. ಓದಿಸುವಾಗ ಅವರು ದೇವರ ಹೆಸರಲ್ಲಿ ಓದು ಅಂತ ಏನು ಗೇಬ್ರಿಯಲ್ ಹೇಳ್ತೋ ಅದನ್ನು ಅವ್ರು ಹೇಳ್ಕೊಂಡು ಅಲ್ಲಿಂದ ಹೇಳಲಿಕ್ಕೆ ಶುರು ಮಾಡಿದಾರಲ್ಲ, ಅದು ಕುರಾನ್ ಅಂತ ಅವತೀರ್ಣಗೊಂಡ ವಾಣಿ ಆಯಿತು. ಹೀಗೆ ಕುರಾನ್ ಬಂದಿದ್ದು ಅಂತ. ಆರಂಭಿಕ ವಾಣಿ, ನೀವು ಕುರಾನನ್ನು ಅಕಸ್ಮಾತ್ ಓದಿದರೆ ಇದರಲ್ಲಿ ಬಹುತೇಕ, ನಾನೊಂದೆರಡು ಕುರಾನ್ನ ಕೋಟ್ ಕೂಡ ಮಾಡ್ತೀನಿ ನಿಮ್ಮ ಎದುರುಗಡೆ. ಆರಂಭಿಕ ವಾಣಿಗಳೆಲ್ಲ ಇಸ್ರೇಲ್ ಮತ್ತು ಕ್ರೈಸ್ತರ ಬಗೆಗೇ ಇದೆ, ಇಸ್ರೇಲಿಯರ ಬಗ್ಗೆ, ಕ್ರೈಸ್ತರ ಬಗೆಗೆ. ಒಂದು ಕುರಾನಿನ ಒಂದು ಇದು ನೋಡಿ, ಅದರ ಒಂದು ಸಾಲುಗಳು, ನಾವು ಮೂಸಾರಿಗೆ, ಮೂಸಾ ಅಂದರೆ ಮಾಸೆಸ್, ನಾವು ಮೂಸಾರಿಗೆ ಗ್ರಂಥ ನೀಡಿದವು, ಬಳಿಕವೂ ಬೆನ್ನು ಬೆನ್ನಿಗೆ ದೂತರನ್ನು ಕಳಿಸ್ತಾನೇ ಇದ್ದುವು, ನಾವು ಮರಿಯಮರ, ಮೇರಿಯ ಪುತ್ರ ಈಸಾರಿಗೆ, ಜೀಸಸ್ಗೆ ಸ್ಪಷ್ಟ ಪುರಾವೆ ನೀಡಿದೆವು, ಹಾಗೂ ಪವಿತ್ರ ಆತ್ಮದ ಮೂಲಕ ಅವರಿಗೆ ಶಕ್ತಿಯನ್ನು ಒದಗಿಸಿದೆವು. ತಮಗಿಂತ ಮುಂಚೆ ಯಾರಿದ್ರು ಅವ್ರ ಕುರಿತಂತೆ ಎಲ್ಲ ಮಾತನಾಡ್ತಾ ಅವರಂತೆ ನಾವು ಅನ್ನೋದನ್ನು ಇದು ಸೇರಿಸಿಕೊಳ್ತು, ಇಸ್ಲಾಂ ಸೇರಿಸಿಕೊಳ್ತು. ಆದರೆ ಯಾರ್ಯಾರು ಮೂರ್ತಿ ಪೂಜಕರಿದ್ರೋ ಅವರನ್ನು ಮಾತ್ರ ನಾನು ಸಹಿಸೋದಿಲ್ಲ ಅಂತ ತುಂಬ ಸ್ಪಷ್ಟ ದನಿಯಲ್ಲಿ ಕುರಾನ್ನಲ್ಲಿ ಹೇಳಲಿಕ್ಕೆ ಶುರು ಮಾಡಿತು. ನನಗೆ ಇದರ ಕುರಿತಂತೆ ಆರಂಭದ ದಿನಗಳಲ್ಲಿ ಅವ್ರು ಹೇಗೆ ಬೆಳೆದರು ಅಂತಂದರೆ, ಅಲ್ಲಿ ವಿಗ್ರಹ ಭಂಜನೆ ಮಾಡುವಷ್ಟು ಸಾಮರ್ಥ್ಯ ಅವ್ರಿಗೆ ಇರಲಿಲ್ಲ. ಮದೀನಾದಲ್ಲಿ ಪವರ್ಫುಲ್ ಆಗಿದ್ದರು ಮುಸಲ್ಮಾನರು, ಆದರೆ ಮೆಕ್ಕಾದಲ್ಲಿ ಇರಲಿಲ್ಲ. ಆದರೆ ಯಾವಾಗ ಸ್ವಲ್ಪ ಶಕ್ತವಂತರಾದರೋ ಅವರು ಮೆಕ್ಕಾಕ್ಕೆ ಬಂದರು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ವಿಗ್ರಹ ಭಂಜನೆಯ ಮೂಲ ಅದು ಎಲ್ಲಿದೆ ಅಂತಂದರೆ ಕುರಾನ್ನಲ್ಲಿದೆ ಮತ್ತು ಹುಟ್ಟಿದ ಮೊದಲನೇ ದಿನದಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ವಿಗ್ರಹ ಭಂಜನೆ ಆಕಸ್ಮಿಕವಾಗಿ ಆದದ್ದಲ್ಲ. ಇವತ್ತಿಗೂ ಮುಸಲ್ಮಾನರು ವಿಗ್ರಹ ಭಂಜನೆ ಮಾಡ್ತಾರೆ ಅಂತಂದರೆ ಅದು ಆಕಸ್ಮಿಕವಾಗಿ ಅವನು ಯಾರೋ ತಲೆ ಕೆಟ್ಟವನು ಮಾಡ್ತಾನೆ ಅಂತಲ್ಲ, ಅವನಿಗೆ ಉಣಿಸಿರುವಂಥ ಶಾಸ್ತ್ರ ಚಿಂತನೆ ಹಾಗೆ ಇದೆ ಅನ್ನುವ ಕಾರಣಕ್ಕೋಸ್ಕರ ನಿಮ್ಮೆದುರಿಗೆ ಹೇಳ್ಕೊಳ್ತಿದ್ದೀನಿ. ಆರಂಭದ ದಿನಗಳಲ್ಲಿ ಈಗ ಮಾಡ್ಲಿಕ್ಕಾಗದೇ ಇರೋರು ಯಾವಾಗ ಮೆಕ್ಕಾಕ್ಕೆ ಬಂದರೋ, ಮದೀನಾದಿಂದ ಮೆಕ್ಕಾಕ್ಕೆ ಬಂದರೋ, ಮೆಕ್ಕಾದ ಆಕ್ರಮಣ ಆಯಿತೋ, ಆಗ ಹೇಳ್ತಾರೆ, ನಮಾಜ್ ಮುಗಿದೊಡನೆ ಮೊದಲ ಕೆಲಸ ಪ್ರವಾದಿ ಮೊಹಮ್ಮದರು ಮಾಡಿದ್ದು ಈ ಎಲ್ಲ ವಿಗ್ರಹಗಳನ್ನು ಒಡೆದು ಬಿಸಾಕಿ ಅಂತ ಹೇಳಿದ್ದು ಅಂತ. ಅಂದರೆ ವಿಗ್ರಹ ಭಂಜನೆ ಅವರು ಎಕ್ಸೆಪ್ಟೆಡ್ ಫ್ಯಾಕ್ಟ್ ಆಗಿ ಮಾಡಿದರು, ವಿಗ್ರಹವನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿದರು. ಆದರೆ ದುರಂತ ಏನು ಅಂತಂದರೆ, ಇವತ್ತು ಭಾರತದಲ್ಲಿ ಕೇಳಿ ಮೋಸ್ಟ್ ಇಂಟಾಲರೆಂಟ್ ಧರ್ಮ ಯಾವುದು ಅಂತ ಕೇಳಿದರೆ ಹಿಂದೂ ಧರ್ಮ ಅಂತಾರೆ. ನಾವು ವಿಗ್ರಹಗಳನ್ನು ಸಹಿಸ್ಕೊಳ್ಳೋದು ಬಿಡಿ, ವಿಗ್ರಹಗಳನ್ನು ಒಪ್ಪಿಕೊಳ್ತೀವಿ. ನಾವು ಪ್ರತಿನಿತ್ಯ ನಮಾಜಿನ ಅಜಾನಿನ ಆ ದನಿಯನ್ನು ನೀವು ಕೇಳಬೇಕು. ಏನು ಹೇಳ್ತಾರೆ ಗೊತ್ತಾ? ಪ್ರತಿನಿತ್ಯ 5 ಬಾರಿ ಏನು ಹೇಳ್ತಾರೆ ಅಂತಂದರೆ, ಭಗವಂತ ಒಬ್ಬನೇ ಅಲ್ಲಾ ಮಾತ್ರ, ಅವನ ಪ್ರಾಫಿಟ್ ಅಂತಂದರೆ ಅದು ಪ್ರವಾದಿ ಪೈಗಂಬರ್ ಮಾತ್ರ. ಅಲ್ಲಾ ಒಬ್ಬನೇ ಭಗವಂತ, ಬೇರೆ ಯಾರೂ ಇಲ್ಲ ಅಂತ ಹೇಳೋದು ಎಲ್ಲಿ ಅಂತಂದರೆ ಗಣೇಶನ ದೇವಸ್ಥಾನದ ಎದುರುಗಡೆ ಮಸೀದಿಯಲ್ಲಿ. ನಾವು ಹೆಂಗೆ ಟಾಲರೇಟ್ ಮಾಡ್ಕೊಂಡ್ವಿ? ಆ್ಯಂಡ್ ಯು ಸೇ ನಾವು ಮೋಸ್ಟ್ ಇಂಟಾಲರೆಂಟ್ ಜನ. ನೀವು ನಮ್ಮ ದೇವರನ್ನೇ ಪ್ರತಿನಿತ್ಯ 5 ಬಾರಿ ಅಲ್ಲಗಳಿತಾ ಇದ್ರೆ, ನಾನು ಪೂಜೆ ಮಾಡೋದನ್ನು ನೀವು ನಿಮ್ಮ ಮೈಕಿನ ಮೂಲಕ ಆಡ್ಕೊಂಡು ನಗ್ತಾ ಇದ್ರೆ, ನಾನು ಯಾವತ್ತಿಗೂ ತಲೆ ಕೆಡಿಸ್ಕೊಳ್ಳಿಲ್ಲ, ಆರಾಮಾಗಿದ್ದೀನಿ. ಯಾಕೆ ಅಂತಂದರೆ ಎಲ್ಲ ಥರದ ಜನ ಇರ್ತಾರೆ, ಎಲ್ಲರನ್ನೂ ಒಪ್ಕೋಬೇಕು ಎನ್ನುವಂಥ ಭಾವದಿಂದಿದ್ದವನು ಅಂತ. ಇದು ಎಲ್ಲಿವರೆಗೂ ಇವರ ವ್ಯಾಪಕವಾಗಿ ಮಾಡಿದ್ರು ಅಂತಂದರೆ, ಕುರಾನಿನಲ್ಲೇ ನೀವು 21ನೇ ಅಧ್ಯಾಯ ಅಲ್ ಅಂಬಿಯಾ ಅಂತ, ಅದರಲ್ಲಿ 51ರಿಂದ 58ನೇ ಸುರ ಏನು ಹೇಳುತ್ತೆ ಅಂತ ನಾನು ನಿಮ್ಮ ಮುಂದೆ ಇಡ್ತೀನಿ. ಅವರು ತಮ್ಮ ತಂದೆಯೊಡನೆ ಹಾಗೂ ಜನಾಂಗದವರೊಡನೆ ನೀವು ಇದೆಂತಹ ವಿಗ್ರಹಗಳನ್ನು ನಂಬಿಕೊಂಡು ತೃಪ್ತರಾಗಿದ್ದೀರಿ ಅಂತ ಕೇಳ್ತಾರೆ. ಇಬ್ರಾಹಿಂ ಕೇಳ್ತಾರೆ. ಅದಕ್ಕೆ ಅವರು, ನಮ್ಮ ಪೂರ್ವಜರು ಕೂಡ ಇದೇ ವಿಗ್ರಹಗಳನ್ನು ನಂಬಿಕೊಂಡಿದ್ರು ಅಂತಾರೆ. ಆಗ ಇಬ್ರಾಹಿಂ, ಖಂಡಿತವಾಗಿಯೂ ನಿಮ್ಮ ಪೂರ್ವಜರು ತಪ್ಪುದಾರಿಯಲ್ಲಿದ್ದರು, ನೀವು ಅದೇ ತಪ್ಪುದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ಅವನ್ನೆಲ್ಲ ನುಚ್ಚು ನೂರು ಮಾಡಿ ಒಂದು ದೊಡ್ಡ ವಿಗ್ರಹವನ್ನು ಮಾತ್ರ ಉಳಿಸಿದ್ರು. ಯಾಕೆಂದರೆ ಉಳಿದವರೆಲ್ಲ ಅಲ್ಲಿ ಬರಲಿ, ಅವ್ರ ಎದುರುಗಡೆ ಅದನ್ನು ನುಚ್ಚು ನೂರು ಮಾಡಿ ಅವರನ್ನು ಕನ್ವರ್ಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ. ಅಂದರೆ ಯಾವ ಗ್ರಂಥವನ್ನು ಅವ್ರು ಒಪ್ಕೊಳ್ತಾರೋ ಆ ಗ್ರಂಥವೇ ಸ್ಪಷ್ಟವಾಗಿ ಹೇಳುತ್ತೆ, ವಿಗ್ರಹವನ್ನು ನುಚ್ಚು ನೂರು ಮಾಡಿ ಅಂತ. ನಾನು ಇದನ್ನು ಮಾತಾಡಿದ್ರೆ ಏನು ಹೇಳ್ತಾರೆ ಗೊತ್ತಾ? ನಂಗೆ ಗೊತ್ತು, ಇಲ್ಲೂ ಕೂತವ್ರು ಕೆಲವರು ಯೋಚನೆ ಮಾಡ್ತಿರ್ಬೋದು, ಯಾಕೆ ಹಿಂಗೆಲ್ಲ ಮಾತಾಡ್ತಾರಪ್ಪ, ಯಾಕೆ ದ್ವೇಷವನ್ನು ಹುಟ್ಟಾಕೋದಲ್ಲ ರೀ, ಇದು ಫ್ಯಾಕ್ಟನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇರೋದು. ನಿಮ್ಮ ಒಳಗೆ ದ್ವೇಷ ಹುಟ್ಟುತ್ತೋ ಪ್ರೀತಿ ಹುಟ್ಟುತ್ತೋ ಇದಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ಏನು ಫ್ಯಾಕ್ಟ್ ಇದೆಯೋ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಹೇಗೆ ಬೇಕಿದ್ರು ಇದನ್ನು ಸ್ವೀಕಾರ ಮಾಡ್ಬೋದು. ನಾನು ಇದರ ಪರವಾಗಿಯೂ ಇಲ್ಲ, ವಿರೋಧವಾಗಿಯೂ ಇಲ್ಲ, ಬಟ್ ದಿಸ್ ಈಸ್ ಫ್ಯಾಕ್ಟ್. ಮೊಹಮ್ಮದ್ ಗಜ್ನಿ ಆಕಸ್ಮಿಕವಾಗಿ ದಾಳಿ ಮಾಡ್ದ ಅನ್ನೋದನ್ನು ಒಪ್ಕೊಂಡ್ರಿ.
ಮೊಹಮ್ಮದ್ ಗಜ್ನಿ ವಿಗ್ರಹ ಭಂಜನೆ ಮಾಡ್ದ ಯಾಕೆಂದ್ರೆ ಅವ್ನು ಮುಸಲ್ಮಾನ್ನೇ ಅಲ್ಲ ಅಂತ ಒಪ್ಕೊಂಡ್ರಿ. ಮೊಹಮ್ಮದ್ ಗಜ್ನಿ ಮತನಿಷ್ಠನಾಗಿರಲಿಲ್ಲ, ಅದಕ್ಕೋಸ್ಕರ ವಿಗ್ರಹ ಭಂಜನೆ ಮಾಡ್ದ ಅಂತ ನೆಹರು ಹೇಳಿದ್ದೀನಿ ಒಪ್ಕೊಂಡಿದ್ದೀರಿ. ಕುರಾನ್ ಯಾಕೆ ಒಪ್ಕೊಳ್ಳೋದಿಲ್ಲ? ಐ ಆಮ್ ಕೋಟಿಂಗ್ ಫ್ರಮ್ ಕುರಾನ್. ಆದರೆ ಇಷ್ಟನ್ನು ಕ್ರಿಶ್ಚಿಯನ್ರು ಹೆಂಗೆ ಸಹಿಸ್ಕೊಂಡ್ರು? ಯಾವತ್ತು ನಿಮ್ಗೆ ಆಶ್ಚರ್ಯ ಅನ್ಸೋದಿಲ್ವಾ? ಅವರಿಬ್ಬರು ಲಾಗರ್ ಹೆಡ್ಸಲ್ಲಿದ್ದವರು, ಒಬ್ಬರು ಕತ್ತನ್ನು ಮತ್ತೊಬ್ಬರು ಕಡಿಬೇಕು ಅಂತಿದ್ದಂಥವ್ರು. ಹಂಗಿದ್ಮೇಲೆ ಕ್ರಿಶ್ಚಿಯನ್ರು ಹೆಂಗೆ ಸಹಿಸ್ಕೊಂಡ್ರು ಅಂತಂದರೆ, ಇದನ್ನು ಮಾರ್ಗೋಲಿಯತ್ ಮೊಹಮ್ಮದರ ಕುರಿತಂತೆ ಒಂದು ಲೈಫನ್ನು ಬರೀತಾರೆ. ಮೊಹಮ್ಮದರ ಲೈಫನ್ನು ಕುರಿತಂತೆ ಭಾಳ ಚೆನ್ನಾಗಿರುವಂಥ ಕೃತಿ ಅದು. ನನಗೆ ಪ್ರಾಫೆಟ್ ಮೊಹಮ್ಮದರ ಕುರಿತಂತೆ ವಿಸ್ತಾರವಾಗಿರುವಂಥ ಒಂದು ಚಿಂತನೆಯನ್ನು ಕಟ್ಟಿಕೊಟ್ಟಂಥ ಲೇಖಕ ಅವರು. ಆ ಪುಸ್ತಕಕ್ಕೆ ರಾಮ್ ಸ್ವರೂಪರ ಮುನ್ನುಡಿ ಇದೆ, ವಿಸ್ತಾರವಾಗಿರುವಂಥ ಮುನ್ನುಡಿ. ಆ ಮುನ್ನುಡಿಯಲ್ಲಿ ರಾಮ್ ಸ್ವರೂಪರು ಹೇಳ್ತಾರೆ, ಆರಂಭದಲ್ಲಿ ನಕಲಿ ನಂಬಿಕೆ, ಸುಳ್ಳು ಪ್ರವಾದಿ ಅಂತ ಕ್ರಿಶ್ಚಿಯನ್ರೆಲ್ಲ ಈ ಪ್ರವಾದಿಯವರ ಕುರಿತಂತೆ ಕೆಸರು ಎರಚ್ತಾ ಇದ್ರಂತೆ. ಆದರೆ ಕಾಲಕ್ರಮದಲ್ಲಿ ಅವರು ಸುಮ್ಮನಾದರೂ. ಯಾಕೆ ಅಂತಂದರೆ, ವಿಗ್ರಹಾರಾಧಕರನ್ನು ಇವರಷ್ಟು ಚೆನ್ನಾಗಿ ತರಾಟೆಗೆ ತಗೊಳ್ಳೋರು ಯಾರೂ ಇಲ್ಲ. ಅದಕ್ಕೆ ವಿಗ್ರಹಾರಾಧಕರನ್ನು ಎಲ್ಲಿವರೆಗೂ ಮುಗಿಸೋದಿಲ್ವೋ ಇವರು, ಅಲ್ಲಿವರೆಗೂ ಇವರನ್ನು ಬಿಟ್ಟುಬಿಡೋಣ ಅಂತ ಅವರು ಸುಮ್ಮನೆ ಬಿಟ್ಟರು ಅಂತ ಬರೀತಾರೆ. ಅಂದರೆ ಹಿಂದೂಗಳನ್ನು ಚೆನ್ನಾಗಿ ಆಟ ಆಡಿಸ್ಲಿಕ್ಕೆ ಇವ್ರ ಹತ್ರನೇ ಸಾಧ್ಯ ಆಗೋದು, ಅಥವಾ ಒಟ್ಟಾರೆ ದೇವ ಪೂಜಕರನ್ನು, ಮೂರ್ತಿ ಪೂಜಕರನ್ನು ಆಟ ಆಡಿಸ್ಲಿಕ್ಕೆ ಇವರಿಗೆ ಸಾಧ್ಯ ಆಗೋದು, ಇವರನ್ನು ಬಿಟ್ಬಿಡೋಣ ಅಂತ ಬಿಟ್ಟರು ಅಂತ. ಇದನ್ನು ಚಾರ್ಲ್ಸ್ ಫೋಸ್ಟರ್ ತಮ್ಮ ಮೊಹಮ್ಮದನಿಸಮ್ ಅನ್ವೇಲ್ಡ್ ಅನ್ನುವಂಥ ಕೃತಿಯಲ್ಲಿ ಬರೀತಾರೆ. ಇಟ್ಸ್ ಫೌಂಡರ್, ಚಾರ್ಲ್ಸ್ ಫೋಸ್ಟರ್ ಹೇಳುವಂಥ ಮಾತಿದು, ನನ್ನ ಮಾತಲ್ಲ. ಇಟ್ಸ್ ಫೌಂಡರ್ ವಾಸ್ ಅನ್ ಇಂಪೋಸ್ಟರ್, ಅರ್ಥ್ಲಿ, ಸೆನ್ಶುಯಲ್, devilish, beyond even the license of his licentious creed, but confessedly he was superior to the gross idolatry of its predecessors. Islam is a divine scheme ಅಂತ ಏನು ಹೇಳ್ತಾನೆ ಅಂತಂದರೆ, ಆ ಪ್ರಾಫೆಟ್ಟು ಅವರು ಏನೇನೋ ಆಗಿದ್ರು, ಆದರೆ ಅವೆಲ್ಲವನ್ನು ಮೀರಿ ಅವರು ಯಾರು ಐಡೋಲೇಟರ್ಸ್ ಇದ್ದಾರೋ, ವಿಗ್ರಹವಾದಿಗಳಿದ್ದಾರೋ ಅವರಿಗಿಂತ ಸುಪೀರಿಯರ್ ಆಗಿದ್ರು. ಇಸ್ಲಾಂ ಅನ್ನೋದು ವಿಗ್ರಹವಾದಿಗಳನ್ನು ಧ್ವಂಸಗೊಳಿಸಲಿಕ್ಕೆ ದೇವರೇ ಕಳಿಸಿಕೊಟ್ಟಂಥ, ದೇವರೇ ಕೊಟ್ಟಿರುವಂಥ ವರ ಅಂದರು. ಇದು ಕ್ರಿಶ್ಚಿಯನ್ ಥಾಟ್, ಇದು ಕ್ರಿಶ್ಚಿಯನ್ ಮೈಂಡ್ಸೆಟ್ ಕಾಲಕ್ರಮದಲ್ಲಿ ಡೆವಲಪ್ ಆಗಿದ್ದು ಅಂತ. ಈ ಕೃತಿಯಲ್ಲಿ ರಾಮ್ ಸ್ವರೂಪರದ ಒಂದು ಲೇಖನ ಇದೆ. ರಾಮ್ ಸ್ವರೂಪರು ತುಂಬ ಸ್ಪಷ್ಟವಾಗಿ ಕಟ್ಟಿಕೊಡ್ತಾರೆ. ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ. ಇಸ್ಲಾಂಗೂ ಕ್ರಿಶ್ಚಿಯಾನಿಟಿಗೂ ಇರುವಂಥ ಡಿಫರೆನ್ಸ್ ಏನು, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಅವರುಗಳ ಸಿಮಿಲಾರಿಟೀಸ್ ಏನು. ಇಬ್ಬರು ಯಾವುದೇ ಬೇರೆ ದೇವರುಗಳನ್ನು ಸಹಿಸೋದಿಲ್ಲ, ಇಬ್ಬರು ಯಾವುದೇ ವೈರಿಗಳನ್ನು ಸಹಿಸೋದಿಲ್ಲ, ಇಬ್ಬರದ್ದು ಸಂಪೂರ್ಣ ನಿಷ್ಠೆ ಒಂದೇ ದೇವರ ಕಡೆಗೆ. ಇಬ್ಬರ ದೇವರುಗಳು ಹೇಗೆ ಅಂತಂದರೆ, ನೀವೆಲ್ಲರೂ ಅವರ ದೇವರನ್ನೇ ನಂಬ್ತೀರಾ, ಒಪ್ತೀರಾ ಅಂತಾದರೂ, ನೀವೆಲ್ಲರೂ ಗಾಡನ್ನೇ ಒಪ್ತೀರಾ ಅಂತಾದರೂ, ಆ ಗಾಡ್ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತನಾಡಲ್ಲ. ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಮಧ್ಯದಲ್ಲಿ ಒಬ್ಬರು ಪ್ರಾಫಿಟ್ ಬೇಕು ಅವರಿಗೆ. ಇಬ್ಬರಲ್ಲೂ ಅದೇ ಪರಿಕಲ್ಪನೆ ಇದೆ ಅಂತ. ವ್ಯತ್ಯಾಸ ಇತರೆ ಪಂಥಗಳಲ್ಲೂ ಮತ್ತು ಇಸ್ಲಾಂನಲ್ಲೂ ವ್ಯತ್ಯಾಸ ಏನಿದೆ ಅಂತ ಅವರು ಅದನ್ನು ತುಂಬ ನೀಟಾಗಿ ಒಂದು ಕಡೆ ದಾಖಲಿಸ್ತಾರೆ. ದೇವರು ಯಾರನ್ನೂ ಬಹಿಷ್ಕರಿಸೋದಿಲ್ಲ, ಯಾರಲ್ಲಿ? ನಮ್ಮಲ್ಲಿ. ಆದರೆ ಅವ್ರದ್ರಲ್ಲಿ ದೇವರು ನನ್ನನ್ನು ಫಾಲೋ ಮಾಡದೇ ಇರೋರನ್ನು ನಾನು ನಾಶ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಯಾವತ್ತೂ ಸ್ವರ್ಗ ಇಲ್ಲ ಅಂತ. ನಮ್ಮಲ್ಲಿ ಪ್ರವಾದಿ ಬೇಕಾಗಿಲ್ಲ. ದೇವರನ್ನು ಕಾಣಬೇಕು ಅಂತಂದರೆ ಯಾರೋ ಬಂದು ನನಗೆ ಮಧ್ಯದಲ್ಲಿ ನಿಂತುಕೊಂಡು ನಾನು ಹೇಳಿದರೆ ಮಾತ್ರ ದೇವರು ನಿಂಗೆ ಕಾಣಿಸ್ಕೊಳ್ತಾನೆ ಅಂತಿಲ್ಲ. ನಾನೂ ಪ್ರಯತ್ನ ಪಟ್ಟರೆ ಭಗವಂತನನ್ನು ಕಾಣ್ಬೋದು. ಪೂಜೆ ಆರಾಧನೆಗೆ ನಮ್ಮಲ್ಲಿ ಪೂರ್ಣ ಸ್ವಾತಂತ್ರ್ಯ ಇದೆ. ನಾನು ಒಂದೇ ಅಗರಬತ್ತಿ ಸುತ್ತಿಸಿದ್ರೂ ದೇವರೇನು ಬೇಜಾರು ಮಾಡ್ಕೊಳ್ಳಲ್ಲ, ಎರಡು ಸುತ್ತಿಸಿದ್ರೂ ಬೇಜಾರು ಮಾಡ್ಕೊಳ್ಳಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯಾ ಪ್ರಯಚ್ಛತಿ, ಭಕ್ತಿಯಿಂದ ಏನು ಕೊಟ್ಟರೂ ಸ್ವೀಕಾರ ಅಂತ. ಎಷ್ಟು ಫ್ರೀಡಮ್ ನಮಗೆ. ಅಲ್ಲಿ ಫ್ರೀಡಮ್ ಇಲ್ಲ, ಹೀಗೇ ಮಾಡಬೇಕು. ಈ ದಾರಿಯನ್ನು ಬಿಟ್ಟರೆ ವ್ಯವಸ್ಥೆ ಇಲ್ಲ. ದೇವರಿಗೂ ಮಾನವರಿಗೂ ಇಲ್ಲಿ ಪೂರ್ಣ ಸ್ವಾತಂತ್ರ್ಯ, ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ದೇವರಿಗೂ ಫ್ರೀಡಮ್ ಇಲ್ಲ, ಅಲ್ಲಿ ದೇವರು ಹೀಗೇ ಇರಬೇಕು. ನಮ್ಮದ್ರಲ್ಲಿ ದೇವರು ಕೂಡ ಹೆಂಗಿರ್ತಾರೆ ಅಂತಂದರೆ, ಅವನು ಹೇಗೆ ಬೇಕಿದ್ರೂ ಬರ್ಬೋದು, ಯಾವ ಸ್ವರೂಪದಲ್ಲಿ ಬೇಕಿದ್ರೂ ಬರ್ಬೋದು. ಅವನು ಭಿಕ್ಷುಕನಾಗಿಯೂ ಬರ್ಬೋದು, ಅವನು ಪರಬ್ರಹ್ಮ ಸ್ವರೂಪದಲ್ಲೂ ಇರ್ಬೋದು. ಈ ಪರಿಕಲ್ಪನೆ ಇದೆಯಲ್ಲ, ಈ ಪರಿಕಲ್ಪನೆಯನ್ನು ವಿಶೇಷವಾಗಿ ಕಟ್ಟಿಕೊಟ್ಟಿದೆ. ಎಲ್ಲಕ್ಕಿಂತ ಚಂದ ಈ ಪುಸ್ತಕದ ವೈಶಿಷ್ಟ್ಯ ವಾಟ್ ಹ್ಯಾಪನ್ ಟು ಹಿಂದೂ ಗಾಡ್ಸ್ ಅನ್ನೋದನ್ನು ನೀವು ನೋಡಬೇಕು ಅಂತಂದರೆ, ಇದರಲ್ಲಿ ಸುಮಾರೊಂದು ನನಗನ್ಸುತ್ತೆ 100 ಪುಟಗಳಿಗೂ ಹೆಚ್ಚು ದೇವಾಲಯಗಳ ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ. 100 ಪುಟಕ್ಕೂ ಹೆಚ್ಚು, ನನಗನ್ಸುತ್ತೆ ನಾನು ಲೆಕ್ಕ ಹಾಕಿದಾಗ 150 ಪುಟಗಳಿವೆ ಇದರಲ್ಲಿ. 150 ಪುಟಗಳು ಯಾವ ದೇವಸ್ಥಾನಗಳು, ಯಾವ ಮಸೀದಿ ಆಗಿದೆ, ಯಾವ ದರ್ಗಾ ಆಗಿದೆ, ಯಾವ ದೇವಸ್ಥಾನಗಳು ಹೆಂಗೆ ಕನ್ವರ್ಟ್ ಆಗಿದೆ ಅಂತ ವಿಸ್ತಾರವಾಗಿರುವಂಥ ದಾಖಲೆ. ನಾನು ಈ ಪುಸ್ತಕವನ್ನು ಓದಿದಾಗ ನಮ್ಮ ಕೆಲವು ಕಾರ್ಯಕರ್ತ ಮಿತ್ರರಿಗೆ, ಅದು ಚಿಕ್ಕಬಳ್ಳಾಪುರದಲ್ಲಿ, ಕೋಲಾರದಲ್ಲಿ, ಅವ್ರಿಗೆ ಲಿಸ್ಟ್ ಕಳಿಸ್ಕೊಟ್ಟೆ. ಇದೆಲ್ಲ ಸ್ವಲ್ಪ ಹುಡುಕು ನೋಡ್ರಪ್ಪ, ಇದೆಯಾ, ಏನು ಕತೆ, ಇದ್ರದ್ದು ಹೆಂಗಿದೆ ಅಂತ. ಅವ್ರು ಹೇಳಿದ್ರು ಇದು ಯಾವುದೂ ಇಲ್ಲ, ಈ ಡಾಕ್ಯುಮೆಂಟ್ ಸರಿ ಇಲ್ವೇನೋ ಅಂತಂದರು ನನಗೆ.
ಯಾವುದೂ ಇಲ್ಲ. ಯಾಕೆ ಗೊತ್ತಾ? ಯಾವುದೂ ಇಲ್ಲ ಅಂತಂದರೆ ಅಲ್ಲಿ ಬೇರೆ ಬಂದು ಅನೇಕ ವರ್ಷಗಳಿಂದ ಅದೇ ಹೆಂಗೆ ಬೆಳೆದು ಬಿಟ್ಟಿದೆ ಅಂತಂದರೆ ಒಂದು ಕಾಲದಲ್ಲಿ ಅದು ದೇವಸ್ಥಾನವಾಗಿತ್ತು ಅನ್ನೋ ಕುರುಹೂ ಕೂಡ ಇಲ್ಲ ಅಂತ. ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಕೊನೆಗೆ ಅಂತಂದರೆ, ನಿರಾಕರಣವಾದ ಹೆಂಗಿದೆ ನಮ್ಮದು ಅಂತಂದರೆ, ವಿತ್ ಡ್ಯೂ ರೆಸ್ಪೆಕ್ಟ್ ನಾನು ಸರಸಂಚಾಲಕರಿಗೆ ಗೌರವ ಕೊಟ್ಟೇ ಹೇಳ್ತೀನಿ. ಅವ್ರು ಹೇಳಿದರು, ಎಲ್ಲ ದೇವಸ್ಥಾನಗಳಲ್ಲೂ ಶಿವಲಿಂಗ ಹುಡುಕ್ಬಿಡ್ರಪ್ಪ, ನಾವು ಬಂದು ನಿಂತ್ಬಿಟ್ವಿ, 3 ದೇವಸ್ಥಾನ ಸಾಕು ಅಂತ. ನಾವು ಯಾವ ಹಂತಕ್ಕೆ ಬಂದ್ವಿ ಅಂತಂದರೆ, ರಾಮ ಮಂದಿರದ ಹೋರಾಟ ನಡೀತಾ ಇರುವಾಗ ಅಡ್ವಾಣಿಯವರು ಒಂದು ಭಾಷಣದಲ್ಲಿ ಹೇಳಿಬಿಟ್ರು. ಎಲ್ರಿಗೂ ಆಶ್ಚರ್ಯ, ಅದು ಕೂತವ್ರಿಗೆಲ್ರಿಗೂ ಗಾಬರಿ ಆಗ್ಬಿಟ್ಟಿತ್ತು. ಯಾಕೆಂದರೆ ಅಡ್ವಾಣಿಯವರು ಹೇಳಿದರು, ನೀವು ರಾಮ ಮಂದಿರವನ್ನು ಪ್ರೀತಿಯಿಂದ ಗೌರವದಿಂದ ನಮಗೆ ಆ ಜಾಗವನ್ನು ಬಿಟ್ಕೊಟ್ರೆ ನಾವು ಮಥುರಾ ಮತ್ತು ಕಾಶಿಯನ್ನು ಕೇಳೋದೇ ಇಲ್ಲ ಅಂತ. ಇನ್ಯಾರಿಗೂ ಕೇಳಲಿಲ್ಲ, ಅವ್ರು ತಕ್ಷಣ ಹೇಳ್ಬಿಟ್ರು. ಅಯ್ಯೋ ನಮ್ಮ ನಿರಾಕರಣವಾದ ಅಷ್ಟು, ಅಯ್ಯೋ ನಿಮ್ದು ಎಂಥ ವಿಶಾಲವಾದ ಹೃದಯ, ನೀವು ಇದನ್ನು ಕೊಟ್ಬಿಟ್ರೆ ಸಾಕು, ಮತ್ತೇನು ಕೇಳುವ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅನ್ನುವಂಥ ಮಟ್ಟಿಗೆ, ಅಷ್ಟರ ಮಟ್ಟಿಗೆ ಹೆಚ್ಚು ಕಡಿಮೆ 40,000 ಮಂದಿರಗಳು ಧ್ವಂಸಗೊಂಡು ಆ ಮಂದಿರಗಳ ಮೇಲೆ ಇಲ್ಲ ಮಜಾರಗಳಾಗಿವೆ, ಆ ಮಂದಿರಗಳ ಅವಶೇಷಗಳಿಂದ ಮಸೀದಿ ಕಟ್ಟಲಾಗಿದೆ, ಆ ಮಂದಿರಗಳನ್ನು ಬಳಸ್ಕೊಂಡು ಸ್ನಾನಘಟ್ಟಗಳನ್ನು ನಿರ್ಮಾಣ ಮಾಡಲಾಗಿದೆ, ಆ ಮಂದಿರಗಳನ್ನು ಬಳಸ್ಕೊಂಡು ನದಿಯ ನೀರು ಕೊಚ್ಚಿ ಹೋಗದಂತೆ ಬೇಕಾಗಿರುವ ಅಣೆಕಟ್ಟುಗಳ ಥರದನ್ನು ಕಟ್ಟಲಾಗಿದೆ, ಚೆಕ್ ಡ್ಯಾಮ್ಗಳನ್ನು ರೂಪಿಸಲಾಗಿದೆ. ಎಲ್ಲ ನಮ್ಮ ಮಂದಿರದ ಅವಶೇಷಗಳು ಮತ್ತು ಮಂದಿರದ ವಿಗ್ರಹಗಳು. ಈ ಪುಸ್ತಕದಲ್ಲಿ ಹೇಳ್ತಾರೆ, ಅನೇಕ ಮಂದಿರಗಳನ್ನು ಒಡೆದ ನಂತರ ಆ ಮಂದಿರಗಳಲ್ಲಿ ಇರುವಂಥ ಏನು ಮರದ ದೇವರುಗಳನ್ನು ತೆಗೆದುಕೊಂಡೋಗಿ ಹೆಣ್ಮಕ್ಳಿಗೆ ಕೊಟ್ಟರೆ ಅವರು ಉರುವಲಾಗಿ ಅದನ್ನು ಹಚ್ಚಿ ಬೆಂಕಿ ಹಚ್ಕೊಂಡು ಅಡುಗೆ ಮಾಡ್ಕೊಂಡು ತಿಂದರು ಅಂತ. ಹೆಂಗ್ರಿ ಮನಸ್ಸು ಬರುತ್ತೆ? ಅನ್ಲೆಸ್ ಇದಕ್ಕೊಂದು ಶಾಸ್ತ್ರಾಧಾರ ಇಲ್ಲದೆ ಹೋದರೆ ಇದನ್ನು ಹಿಂಗೆ ಆಲೋಚನೆ ಮಾಡೋದು ಕಷ್ಟ ಅಂತ. ನಾನು ಕೊಟ್ಟ ಸಮಯವನ್ನು ಬಹಳ ತೊಗೊಂಡ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ. ನಂಗೆ ಹೇಳಲಿಕ್ಕೆ ಬಹಳ ಇದೆ, ಆದರೆ ಸಮಯದ ದೃಷ್ಟಿಯಿಂದ ನಾನು ಇಷ್ಟನ್ನಂತೂ ಹೇಳ್ಬೋದು. ಇನ್ನೂ ನಾನು ಮುಂದಿನ ಹಂತಕ್ಕೆ ಹೋಗಬೇಕು. ಈ ಪುಸ್ತಕ ಡಿಸ್ಕಸ್ ಮಾಡದೇ ಇರುವಂಥ ಇನ್ನೊಂದು ಸಂಗತಿ ಇದೆ. ಇದು ದೇವಾಲಯಗಳನ್ನು, ಮೂರ್ತಿಗಳನ್ನು ಭಂಜಿಸುವಂಥ ಮಾನಸಿಕತೆಯ ಬಗ್ಗೆ ಮಾತ್ರ ಮಾತನಾಡುತ್ತೆ. ಆದರೆ ಇಸ್ಲಾಂ ಸೆಕ್ಸ್ ಮತ್ತು ವಯಲೆನ್ಸ್ನ ಕುರಿತಂತೆ ಇಷ್ಟೇ ಕೆಟ್ಟ ಮಾನಸಿಕ ಸ್ಥಿತಿಯನ್ನು ಹೊಂದಿದೆ. ನಂಗೆ ಭಾಳ ಸಂಕಟ, ಸ್ವಾಮೀಜಿ ಇಲ್ಲದೆ ಹೋಗಿದ್ರೆ ಅನೇಕ ಸಂಗತಿಗಳನ್ನು ಹಾಗಾಗಿ ರಾ ಆಗಿ ಇಡ್ಬೋದಿತ್ತು. ಆದರೆ ನಾನು ರಾ ಆಗಿ ಇಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಸ್ವಾಮೀಜಿ ಇದ್ದಾರೆ ಅಂತ. ನಮ್ಮ ಪರಿಸ್ಥಿತಿ ಹೆಂಗಿದೆ ನೋಡಿ. ಕಾವಿಧಾರಿಗಳು ಒಬ್ಬರಿದ್ದರೆ ಮಾತನಾಡಲಿಕ್ಕೂ ಹೇಸುವಂಥ ಸಂಗತಿಗಳನ್ನು ಅವ್ರು ಅಧ್ಯಯನ ಮಾಡ್ತಾರೆ. ಸ್ವಾಮೀಜಿ ಅದಕ್ಕೆ ತಕ್ಕಂತೆ ಬದುಕ್ತಾರೆ. ನಿಮ್ಗೆ ಯಾವಾಗಲಾದರೂ ಟೈಮ್ ಸಿಕ್ಕಾಗ ಗೂಗಲ್ ಮಾಡಿ ನೋಡಿ, ಅಲ್ ಅಜಲ್ ಅಂದರೆ ಏನು ಅಂತ. ಅಲ್ ಅಜಲ್ ಅನ್ನೋದ್ರ ಕುರಿತಂತೆ ವಿಸ್ತಾರವಾಗಿರುವಂಥ ಚರ್ಚೆ ಆಗುತ್ತೆ ಪ್ರವಾದಿಯವರೊಂದಿಗೆ. ಏನಿದು ಅಲ್ ಅಜಲ್, ನಾವು ಮಾಡ್ಬೋದೋ ಇಲ್ವೋ, ಹಿಂಗೆ ಮಾಡಿದ್ರೆ ತಪ್ಪಾಗುತ್ತಾ ಅನ್ನುವಂಥ ಚರ್ಚೆ ನಡೆಯುತ್ತೆ. ನನಗಿದನ್ನೆಲ್ಲ ನೋಡುವಾಗ ಅನ್ಸುತ್ತೆ, ಯಾವ ಹಂತಕ್ಕೊಂದು ಸ್ತ್ರೀಯನ್ನು ತಗೊಂಡೋಗಿ ನಿಲ್ಲಿಸೋದು? ಪ್ರತಿಯೊಂದು ಸ್ತ್ರೀಯನ್ನು ಕೂಡ ಭೋಗವಾದದ ದೃಷ್ಟಿಯಿಂದ ನೋಡುವಂಥ ಒಂದು ಮತ ಮತ್ತು ಪ್ರತಿಯೊಂದು ಸ್ತ್ರೀಯಲ್ಲೂ ದೈವತ್ವವನ್ನು ಕಾಣುವಂಥ ಮತ್ತೊಂದು ಧರ್ಮ, ಎರಡನ್ನೂ ಒಂದೇ ತಟ್ಟೆಯಲ್ಲಿಟ್ಟು ಈಕ್ವೇಟ್ ಮಾಡಬೇಕಾದಾಗ ಬಹಳ ಸಂಕಟ ಅನ್ಸುತ್ತೆ, ಬಹಳ ಸಂಕಟ ಅನ್ಸುತ್ತೆ. ಈ ಕೃತಿ ಇಷ್ಟರ ಮಟ್ಟಿಗಂತೂ ನಮಗೆ ಖಂಡಿತವಾಗಿಯೂ ಬೆಳಕು ಚೆಲ್ಲುತ್ತೆ. ಈ ಕೃತಿಯನ್ನು ಓದಿದ ನಂತರ ನೀವು ಮಡಿದವರು ಓದಿ. BP ಪ್ರೇಮ್ಕುಮಾರ್ ಅವ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ಏನು ಹೇಳಬೇಕಾದಂಥ ಅಗತ್ಯ ಇಲ್ಲ. ಅವರು ಅಧ್ಯಯನ ಎಷ್ಟು ವಿಸ್ತಾರವಾದ್ದು, ಆಳವಾದ್ದು ಅಂತಂದರೆ, ಪ್ರತಿಯೊಂದು ವಿಚಾರವನ್ನು ತೆಗೆದುಕೊಂಡಾಗಲೂ ಅದು ಆಳಕ್ಕೆ ಹೋಗಿ ಅದರಲ್ಲೇ ಮುಳುಗಿ, ನನಗನ್ಸುತ್ತೆ ಅನೇಕ ತಿಂಗಳುಗಳ ಕಾಲ ಈ ಕೃತಿಯನ್ನು ರಚನೆ ಮಾಡುವಾಗ ಅವರು ಬಂಗಾಳದಲ್ಲೇ ಇದ್ದರು ಅನಿಸೋಷ್ಟರ ಮಟ್ಟಿಗೆ ಆಗಿರಬೇಕು ಅಂತ. ಅವರು ಆ ಭಾವದಲ್ಲಿ ಮುಳುಗಿದ್ರೆ ಮಾತ್ರ ಈ ಥರದೊಂದು ಕೃತಿಯನ್ನು ಕೊಡಲಿಕ್ಕೆ ಸಾಧ್ಯ. ಯಾವ ಘಟನೆ ಇದು ಬಿಡಿ, ಇದೆಲ್ಲ ನಾವು ಒಂದು ಹಂತಕ್ಕೆ ಇದನ್ನು ತುಳಿದಿಟ್ಟಿರುವಂಥ ಪ್ರಯತ್ನ. ಮತ್ತೊಂದನ್ನು ಮರೆತೇ ಹೋಗಿದ್ದೀವಲ್ಲ, ಚಿತ್ತಗಾಂಗ್ ಅಂತ ನಾವೇನು ಓದಿದ್ದೀವೋ ಇತಿಹಾಸದಲ್ಲಿ, ಅದನ್ನು ಅವರು ಚಟ್ಟೋಗ್ರಾಮ್ ಅನ್ನೋದು ಅಂತ ಅವರು ತಗೊಂಡು ಬಂದಿದ್ದಾರೆ. ಅಗ್ನಿಗರ್ಭ ಚಟ್ಟೋಗ್ರಾಮ್ ಅನ್ನೋ ರೂಪದಲ್ಲಿ ಮಾಸ್ಟರ್ ದಾ, ಸೂರ್ಯ ಸೇನ್ ಮತ್ತು ಅವರ ಸುತ್ತಮುತ್ತಲೂ ಇದ್ದಂಥವ್ರು ಎಲ್ಲ ಸೇರಿಕೊಂಡು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೆಡ್ಡು ಹೊಡೆದು ನಿಂತ ರೀತಿಯನ್ನು ಅದು ವಿವರಿಸಿದ್ದಾರಲ್ಲ, ಪರಮಾದ್ಭುತವಾಗಿದೆ ಅಂತ. ಸೊ ಈ ದೃಷ್ಟಿಯಿಂದ ನೋಡೋದಾದರೆ ಇತಿಹಾಸ ಹೇಗೆ ವಿಕೃತಿಗೊಳ್ಳುತ್ತೆ, ಆ ಪ್ರಯತ್ನ ಹೇಗೆ ನಡೆಯುತ್ತೆ, ಆ ಇತಿಹಾಸ ವಿಕೃತಿಗೊಂಡಾಗ ನಾವು ಯಾವ ಥರದ ಮಾನಸಿಕ ಅವಸ್ಥೆಯನ್ನು ತಲುಪ್ತೀವಿ ಮತ್ತು ಈ ಮಾನಸಿಕ ಅವಸ್ಥೆಯಿಂದ ಹೊರಗೆ ಬರಲಿಕ್ಕೆ ನಾವು ಏನನ್ನು ಓದ್ಬೋದು ಎನ್ನುವಂಥ 3 ಕೃತಿಗಳನ್ನು ಇವತ್ತೇನು ರಾಷ್ಟ್ರೋತ್ಥಾನ ಕಟ್ಟಿಕೊಟ್ಟಿದೆ, ನಾನು ಆ 3 ಕೃತಿಯನ್ನು ಹೊರತಂದ ಆ ಲೇಖಕರಿಗೂ ಅದನ್ನು ಪ್ರಕಟಿಸಿದ ರಾಷ್ಟ್ರೋತ್ಥಾನಕ್ಕೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸಿ ಸ್ವೀಕಾರ ಮಾಡಿದ ನಿಮಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.